ಸಂಘ ಒಂದು ಸಿದ್ಧಾಂತವೂ ಹೌದು, ಸಂಘಟನೆಯೂ ಹೌದು, ಆಂದೋಲನವೂ ಹೌದು, ಅದರಿಂದ ನಿರ್ಮಾಣವಾಗಿರುವಂತ ಜೀವನವೂ ಹೌದು. ನುಡಿದಂತೆ ನಡೆದವನ ಅಂತ ಏನ್ ಹೇಳ್ತೀವಿ ಅಂದ್ರೆ ಡಾಕ್ಟರ್ ಹೆಡ್ಗೆ ಅವರ ಬಗ್ಗೆ ಆ ತರ ಮಾಡ್ತಾ ಇರುವಂತವರ ಲಕ್ಷಾಂತರ ಕೋಟ್ಯಾಂತರ ಜನರನ್ನ ನಿರ್ಮಾಣ ಮಾಡಿರೋದು ಇದು ಸಂಘದ ವಿಶೇಷತೆ. ಪರಿಸರ ಉಳಿಸಬೇಕು ಅನ್ನೋದು ಬರೀ ಫೋಟೋಗಾಗಿ ಅಲ್ಲ, ನಾನು ಪ್ರಯತ್ನ ಪೂರ್ವಕವಾಗಿ ನೀರು ಕಡಿಮೆ ಉಪಯೋಗಿಸ್ತೀನ, ಪ್ಲಾಸ್ಟಿಕ್ ಇದನ್ನ ತಗೊಳ್ಬೇಕೋ ಬೇಡವೋ, ದೃಷ್ಟಿಯಲ್ಲಿ, ವ್ಯವಹಾರದಲ್ಲಿ, ಆಚರಣೆಯಲ್ಲಿ ಮಾಡಿಕೊಳ್ಳುವಂತ ಬದಲಾವಣೆ ಸಂಘ ಇದಕ್ಕೂ ಹೆಚ್ಚು ಗಮನ ಕೊಟ್ಟಿದೆ. ಅದರ ಒಂದು ಬೈ ಪ್ರಾಡಕ್ಟ್ ಆಗಿ ವ್ಯವಸ್ಥಾ ಪರಿವರ್ತನೆ. ಈ ರೀತಿ ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡವರು ಸೂಕ್ತ ಸ್ಥಾನಗಳಿಗೆ ಹೋಗಿ ನಿರ್ಧಾರ ತೆಗೆದುಕೊಂಡಾಗ ಮಾತ್ರ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ. ಅದರರ್ಥ ಎಲ್ಲಾ ಸ್ಥಾನಗಳಲ್ಲಿ RSS ಅವರೇ ಇರಬೇಕಂತಿಲ್ಲ. ಸಮಾಜದಲ್ಲಿ ಈ ತರ ಯೋಚನೆ ಮಾಡುವ ಸಜ್ಜನ ಶಕ್ತಿ ಅಂತ ಯಾವುದಿದೆ ಅಂಥವ್ರು ನಿರ್ಣಯ ತೆಗೆದುಕೊಳ್ಳುವ ಸ್ಥಾನಕ್ಕೆ ಹೋಗ್ಬೇಕು. ಬದಲಾವಣೆಯ ವೇಗ ಇದು ಹೆಚ್ಚಾಗಿದೆ. ಪ್ರತಿ 8 ದಿವಸಕ್ಕೊಮ್ಮೆ ಎಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಡಿಗ್ಲೋಬಲೈಸೇಷನ್, ಡಿಕಾರ್ಬನೈಸೇಷನ್, ಡಿಜಿಟೈಸೇಷನ್, ಡೆಮೋಗ್ರಫಿಕ್ ಟ್ರಾನ್ಸಿಷನ್, ಈ 4 ರೀತಿಯ ಬದಲಾವಣೆಗಳು ಈ ಮಲ್ಟಿಪೋಲಾರ್ ವರ್ಲ್ಡ್ ಅಂತ ಯಾವ್ದನ್ನು ಕರೀತಾರೆ ಇದರಲ್ಲಿ ತಳಮಳವನ್ನು ಉಂಟು ಮಾಡ್ತಾ ಇದೆ. ಸಂಘ ನಿರ್ಮಾಣ ಮಾಡಿರುವ ಕಾರ್ಯಶಕ್ತಿ, ಅದರ ಮೂಲಕ ಸುದೃಢವಾಗಿರತಕ್ಕಂಥ ಹಿಂದೂ ಸಮಾಜ ಜಗತ್ತಿಗೆ ಈ ಹಿನ್ನೆಲೆಯಲ್ಲಿ ಏನು ದೃಷ್ಟಿ ಕೊಡಬಹುದು. ಜಗತ್ತು ಇವತ್ತು ನಾವು ಹೇಳ್ತಾ ಇರೋ ವಿಚಾರಗಳನ್ನ ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಆಗಿದೆ. ಆದ್ರೆ ನಮ್ಮ ದೇಶದಲ್ಲಿ ಆ ರೀತಿ ಬದುಕು ಕಟ್ಟಬೇಕಲ್ಲ, ಆ ಕೆಲಸ ಇನ್ನೂ ತುಂಬಾ ಬಾಕಿ ಇದೆ. ಸಂಘ 100 ವರ್ಷ ಆದಾಗ ನಾವು ಸೆಲೆಬ್ರೇಷನ್ ಯೋಚನೆ ಮಾಡಲಿಲ್ಲ. ಯಾಕಂದರೆ ಸಂಘದ ಸಂಸ್ಥಾಪಕರಾಗಿದ್ದಂಥ ಡಾಕ್ಟರ್ ಹೆಡ್ಗೇವಾರ್ ಅವರೇ, ನಾನು ಯಾವುದೇ ಜೂಬಿಲಿಗಳನ್ನು ನೋಡುವ ಆಸೆ ನನಗಿಲ್ಲ. ಅಂದರೆ ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಪ್ಲಾಟಿನಂ ಜೂಬ್ಲಿ. ಸಂಘ ಆದಷ್ಟು ಬೇಗ ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಆಗಿದೆಯೋ ಆ ಉದ್ದೇಶವನ್ನು ಪೂರೈಸಿ ಸಮಾಜವೇ ಸಂಘದ ರೀತಿಯಲ್ಲಿ ಯೋಚನೆ ಚಿಂತನೆ ಮಾಡುವಂತ ಆಗಬೇಕು. ಹಾಗಾಗಿ 100 ವರ್ಷ ತೆಗೆದುಕೊಂಡಿದೆ ಅನ್ನೋದು, ಒಂದು ಸಂಘಟನೆಯಾಗಿ 100 ವರ್ಷ ಸಂಘ ಇದೆ ಅನ್ನೋದು ಅನೇಕ ಬಾರಿ ಹೆಮ್ಮೆಯ ಸಂಗತಿಯಾದರೂ, ಇನ್ನೊಂದು ರೀತಿಯಲ್ಲಿ 100 ವರ್ಷಗಳು ಆದ ನಂತರವೂ ಇನ್ನೂ ಸಂಘಕ್ಕೆ ಕೆಲಸ ಉಳಿದಿದೆ ಅನ್ನೋದು ಸಂಘದ ಸಂಸ್ಥಾಪಕರಾಗಿದ್ದಂಥ ಡಾಕ್ಟರ್ ಹೆಡ್ಗೇವಾರ್ ಅವರ ಚಿಂತನೆಯ ವೇಗಕ್ಕೆ, ಅದರ ಹಿನ್ನೆಲೆ, ಚಿಂತನೆಯ ವೇಗದ ಹಿನ್ನೆಲೆಯಲ್ಲಿ ನೋಡಿದ್ರೆ ನಾವು ಸ್ವಲ್ಪ ನಿಧಾನಗತಿಯಲ್ಲಿದ್ದೀವಿ ಅಂತ ಅನ್ಸುತ್ತೆ. ಅಂದರೆ ಆದಷ್ಟು ಬೇಗ ಆ ಮನಸ್ಸಿನಲ್ಲಿ ತ್ವರಿತತೆ, ದುಗುಡ, ಬೇಗ ಈ ಒಂದು ಛಲದಿಂದ ನಮ್ಮ ಗುರಿಯನ್ನು ಸಾಧನೆ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿದ್ದಂಥ ತುಡಿತ, ಈ ಹಿನ್ನೆಲೆಯಲ್ಲಿ ನೋಡಿದ್ರೆ 100 ವರ್ಷಗಳು ಈ ಒಂದು ಅಗಾಧವಾದಂಥ 140 ಕೋಟಿಯ ನಮ್ಮ ಭಾರತೀಯ ಸಮಾಜ, ಹಿಂದೂ ಸಮಾಜದ ಕೆಲಸ ನಾವಿನ್ನೂ ಹೆಚ್ಚು ಉಸಿರುಗಟ್ಟಿ ವೇಗವಾಗಿ ಮಾಡಬೇಕು ಅನ್ನೋದನ್ನು ನೆನಪಿಸಿಕೊಡುತ್ತೆ. ಹಾಗಾಗಿ ಸೆಲೆಬ್ರೇಷನ್ ಅನ್ನ ಮಾಡದೆ ಒಂದು ಸಂವಾದ, ಚಿಂತನೆ, ಸಮಾಜದ ಮಧ್ಯದಲ್ಲಿ ಸಂಘದ ಯಾವ ವಿಚಾರವನ್ನ ಬಿತ್ತಿದೆ, ಅದರ ಕುರಿತಾಗಿ ಸಮಾಜದ ಸ್ಪಂದನ ಏನು, ಮತ್ತು ಜಗತ್ತಿನ ದೃಷ್ಟಿಯಿಂದ ನೋಡಿದರೆ ವೈಶ್ವಿಕ ಒಂದು ಪರಿದೃಶ್ಯ, ಅದರ ಹಿನ್ನೆಲೆಯಲ್ಲಿ ನೋಡಿದ್ರೆ ನಾವು ಎಲ್ಲಿ ನಿಂತಿದ್ದೀವಿ, ಇನ್ನು ಮಾಡಬೇಕಾಗಿದ್ದೇನಿದೆ, ಈ ರೀತಿಯಾಗಿ ಚಿಂತನೆ ಮಾಡುವಂತ ಸಂದರ್ಭ ಇದು. ಸಂಘ ಅಂದಾಗ ತಕ್ಷಣ ಹೆಚ್ಚಿನವರ ಕಣ್ಮುಂದೆ ಬರೋದು ಸಂಘದ ಒಂದು ಸಂಘಟನೆ, ನಿತ್ಯ ಸೇರುವಂತ ಎಲ್ಲ ವಯಸ್ಸಿನ ಸ್ವಯಂ ಸೇವಕರ ಚಟುವಟಿಕೆಗಳು. ಅಂದರೆ ಸಂಘ ಕೇವಲ ಒಂದು ಸಂಘಟನೆ ಅಲ್ಲ, ಸಂಘ ಒಂದು ಸಿದ್ಧಾಂತ, ಸಂಘಟನೆ, ಆಂದೋಲನ ಮತ್ತೊಂದು ಜೀವನ. RSS is a philosophy, it's an organization, it's a movement and also it's a life. ಸಂಘ ನಿರ್ಮಾಣ ಮಾಡಿರುವ ಜೀವನದಿಂದಾಗಿ ಸಂಘಟನೆಗೆ ಬೆಲೆ ಬಂದಿದೆ. ಅಂದರೆ ಸಂಘದ ಸ್ವಯಂ ಸೇವಕರ ಕುಟುಂಬಗಳು, ತಾಯಂದಿರು, ಸಂಘದ ವಿಚಾರವನ್ನ ಒಪ್ಪಿಕೊಂಡವರು, ಹಿತೈಷಿಗಳು, ಈ ಅವರ ಜೀವನದಲ್ಲಿ ಅವರ ದೃಷ್ಟಿಯಲ್ಲಿ ಆದ ಬದಲಾವಣೆ ಕಾರಣಕ್ಕಾಗಿ ಸಂಘಟನೆಗೆ ಇವತ್ತು ಬೆಲೆ ಬಂದಿದೆ. ಅದರಿಂದಾಗಿ ಸಂಘದ ಸಿದ್ಧಾಂತ ಕೇವಲ ಭಾರತದಲ್ಲ, ಜಗತ್ತಿನಾದ್ಯಂತ ಸ್ವೀಕಾರ ಆಗ್ತಾ ಇದೆ. ಈ ಸಂಘಟನೆ ಒಪ್ಪಿರೋರು, ಅವರ ಜೀವನವನ್ನು ರೂಪಿಸಿಕೊಂಡಿರೋರ ಕಾರಣಕ್ಕಾಗಿ ಸಮಾಜದಲ್ಲಿ ಒಂದು ಚಳುವಳಿಯ ರೀತಿಯಲ್ಲಿ, ಒಂದು ಮೂವ್ಮೆಂಟ್ ರೀತಿಯಲ್ಲಿ ಬದಲಾವಣೆಯೂ ಆಗ್ತಾ ಇದೆ. ಹಾಗೆ ಸಂಘ ಒಂದು ಸಿದ್ಧಾಂತವೂ ಹೌದು, ಸಂಘಟನೆಯೂ ಹೌದು, ಆಂದೋಲನವೂ ಹೌದು, ಅದರಿಂದ ನಿರ್ಮಾಣವಾಗಿರುವಂಥ ಜೀವನವೂ ಹೌದು. ಎಲ್ಲದಕ್ಕೂ ಅದರದೇ ಆದಂಥ ಮಹತ್ವ ಇದೆ, ಎಲ್ಲದರದ್ದು ಅದರದೇ ಆದಂಥ ಅಭಿವ್ಯಕ್ತಿನೂ ಇದೆ. ಸಂಘದ ಜೀವನ ಅಂತಂದರೆ ಇಲ್ಲಿ ಕುಳಿತಿರುವಂಥ ಅನೇಕ ಸ್ವಯಂ ಸೇವಕರಿರ್ಬೋದು ಅಥವಾ ಹಿತೈಷಿಗಳಿರ್ಬೋದು, ಸಂಘದ ವಿಚಾರ ಒಪ್ಕೊಂಡಿರೋಂಥ ಸಜ್ಜನ ಬಂಧುಗಳು, ತಾಯಂದಿರು ಇರ್ಬೋದು, ಅವರ ದೃಷ್ಟಿಯಲ್ಲಿ ಮಾಡಿಕೊಂಡಿರುವ ಬದಲಾವಣೆ. ಇತ್ತೀಚೆಗೆ ಬೆಂಗಳೂರಿನ ಒಂದು ಪ್ರಸಿದ್ಧ ಯೂನಿವರ್ಸಿಟಿ, ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಒಬ್ಬರು ಪ್ರೊಫೆಸರ್ ಡಾಕ್ಟರ್ ಮಾಲಿನಿ ಭಟ್ಟಾಚಾರ್ಜಿ ಅನ್ನೋರು ಸಂಘದ ಕುರಿತಾದಂಥ ಒಂದು ಅಕಾಡೆಮಿಕ್ ಅಥವಾ ಸೆಮಿ ಅಕಾಡೆಮಿಕ್ ಅಂತ ಹೇಳ್ಬೋದು, ಆ ರೀತಿಯ ಒಂದು ಕೃತಿಯನ್ನು ಪ್ರಕಾಶನ ಮಾಡಿದ್ದಾರೆ. ಹೆಸರು ಸ್ವಯಂ ಸೇವಕ್ ಅಂತ. ಅದರೊಳಗೆ 10 ಜನ ಸ್ವಯಂ ಸೇವಕರು, ಸೇವಿಕೆಯರು, ಅಂದರೆ 10 ಜನರ ಬಗ್ಗೆ ಅದರೊಳಗೆ ಅವರ ಒಂದು ರೀತಿಯಲ್ಲಿ ಹೇಳೋದಾದ್ರೆ ಹ್ಯೂಮನ್ ಸ್ಟೋರೀಸ್ ಅಂತಾರೆ. ಅಂದರೆ ಅವರು ಸಂಘಕ್ಕೆ ಹೇಗೆ ಬಂದರು, ಅವರ ದೃಷ್ಟಿಯಲ್ಲಿ ಏನು ಬದಲಾವಣೆ ಆಯಿತು, ಅದರಿಂದಾಗಿ ಅವರು ಜೀವನದಲ್ಲಿ ಸಾಮಾಜಿಕ ಪರಿವರ್ತನೆಯಲ್ಲಿ, ವ್ಯವಸ್ಥಾ ಪರಿವರ್ತನೆಯಲ್ಲಿ ಹೇಗೆ ತೊಡಕೊಂಡ್ರು, ಸಮಾಜ ಸೇವೆಯಲ್ಲಿ ಹೇಗೆ ತೊಡಕೊಂಡ್ರು, ಇದನ್ನು ಅವರು ದಾಖಲೆ ಮಾಡಿದ್ದಾರೆ. ಅದರಲ್ಲಿ ವನವಾಸಿ ಗುಡ್ಡಗಾಡು ಜನರ ಮಧ್ಯೆ ಹುಟ್ಟಿದಂಥ, ಆಮೇಲೆ ಸಂಘಕ್ಕೆ ಬಂದಂಥ ಆ ರೀತಿಯ ಒಬ್ಬ ವನವಾಸಿ ಬಂಧುವಿನ ಸ್ವಯಂ ಸೇವಕನ ಕಥೆನೂ ಇದೆ. ಅಥವಾ ತುಂಬ ಬುದ್ಧಿವಂತ
ವಿದ್ಯಾರ್ಥಿಯಾಗಿ ಬಹಳ ದೊಡ್ಡ ಸಾಧನೆ ಮಾಡಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ಸಂಘದ ಕೆಲಸವನ್ನು ಬೆಳೆಸಿದಂತ ಒಬ್ಬ ಪ್ರೊಫೆಸರಿನ ಜೀವನವೂ ಇದೆ. ಅಥವಾ ಕಾಶ್ಮೀರ ಕಣಿವೆಯಲ್ಲಿ ಉಗ್ರಗಾಮಿಗಳ ಒಂದು ಅವರ ದೌರ್ಜನ್ಯ, ಅವರಿಂದ ಕೊಲ್ಲಲ್ಪಟ್ಟಂತ ಬಂಧುಗಳ ಮಕ್ಕಳು, ಆ ಅನಾಥ ಮಕ್ಕಳನ್ನ ನೋಡ್ಕೊಳ್ತಾ ಇರ್ತಕ್ಕಂಥ ಒಬ್ಬ ಸೇವಿಕೆ, ಪ್ರಚಾರಕಿ, ಅವರ ಜೀವನನೂ ಇದೆ. ಹುಟ್ಟಿದ್ದು ಆಂಧ್ರದಲ್ಲಿ, ಆದ್ರೆ ಇವತ್ತಿಗೂ ಕೂಡ ಉಗ್ರಗಾಮಿಗಳಿಂದ ಪೀಡಿತರಾದಂಥ ಕುಟುಂಬಗಳ ಮಕ್ಕಳ, ಅನಾಥ ಮಕ್ಕಳ ಹಾಸ್ಟೆಲ್ ಸಂಘದ ಕಡೆಗೆ ಏನು ನಡೀತದೆ ಅದರ ಪೂರ್ತಿ ಅವರು ಇನ್ಚಾರ್ಜ್ ಆಗಿ ಆ ಕೆಲಸವನ್ನು ಮಾಡ್ತಾರೆ. ಇಂಥವ್ರ ಕಥೆನೂ ಇದೆ. ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ, ಸಂಘ ಅಂದರೆ ಒಂದು ಜೀವನವೂ ಹೌದು. ಯಾಕೆ ಆ ಜೀವನವನ್ನು ಅಳವಡಿಸ್ಕೊಳ್ತಾರೆ ಅಂದರೆ ಅದರ ಹಿಂದೆ ಒಂದು ಸಿದ್ಧಾಂತ ಇದೆ. ಸಂಘದ ನಿತ್ಯ ಪ್ರಾರ್ಥನೆಯಲ್ಲಿ ನಾವು ಹೇಳ್ತೀವಿ, ವಿಜೇತ್ರಿ ಜನಸಮ್ಮತ ಕಾರ್ಯಶಕ್ತಿ ವಿದಾಯಾಸ್ಯ ಧರ್ಮಸ್ಯ ಸಂರಕ್ಷಣಂ ಪರಂ ವೈಭವನ್ನೇತು ತತ್ ಸ್ವರಾಷ್ಟ್ರಂ. ಅಂದರೆ ಒಂದು ವರ್ಕ್ ಫೋರ್ಸ್ ದೇಶದಲ್ಲಿ ನಿರ್ಮಾಣ ಮಾಡ್ತೀವಿ, ಧರ್ಮದ ಸಂರಕ್ಷಣೆಯ ವಿಧಾನದ ಮೂಲಕ ದೇಶವನ್ನು ಪರಮ ವೈಭವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತೀವಿ ಅಂತ. ಆ ವರ್ಕ್ ಫೋರ್ಸ್ ಏನು? ಕಾರ್ಯಶಕ್ತಿ, ವಿಜೇತ್ರಿ ಜನಸಮ್ಮತ ಕಾರ್ಯಶಕ್ತಿ. ಒಂದು ವರ್ಕ್ ಫೋರ್ಸ್ ಅನ್ನೋದು ಈ ರೀತಿ ಸಂಘದ ವಿಚಾರವನ್ನು ಒಪ್ಪಿಕೊಂಡಿರುವಂಥ ಸ್ವಯಂ ಸೇವಕರು, ಸೇವಿಕೆಯರು, ಪುರುಷರು, ಮಹಿಳೆಯರು, ಕುಟುಂಬಗಳು, ಸಮುದಾಯಗಳು, ಅದು ಅವರ ದೃಷ್ಟಿಯಲ್ಲಿ, ಅವರ ವ್ಯವಹಾರದಲ್ಲಿ, ಅವರ ಜೀವನದಲ್ಲಿ ಬಂದಂಥ ಬದಲಾವಣೆ, ಅದು ಸಂಘ ಯಾವ ಸಿದ್ಧಾಂತವನ್ನು, ಫಿಲಾಸಫಿಯನ್ನು ಡಾಕ್ಟರ್ ಹೆಡ್ಗೇವಾರ್ ಅವರ ಮೂಲಕ ಈ ದೇಶದಲ್ಲಿ ಬಿತ್ತುತ್ತೋ ಅದಕ್ಕೆ ಹೆಚ್ಚು ಬೆಲೆ ಬರುವಂತೆ ಮಾಡಿದೆ. ಕೇವಲ ಸಿದ್ಧಾಂತದ ಹಂತದಲ್ಲೇ ಇದ್ದಿದ್ರೆ, ಫಿಲಾಸಫಿ ಹಂತದಲ್ಲೇ ಇದ್ದಿದ್ರೆ ಜಗತ್ತಿನಲ್ಲಿ ಆ ಥರ ನೂರಾರಿದೆ. ಜಗತ್ತಿನಲ್ಲಿ ಫಿಲಾಸಫಿ ಮತ್ತು ಫಿಲಾಸಫರ್ಸ್ ಏನು ಕೊರತೆ ಇಲ್ಲ, ಸಿದ್ಧಾಂತಕ್ಕೆ, ದರ್ಶನಗಳಿಗೆ. ಆದರೆ ಆ ದರ್ಶನದ ದೃಷ್ಟಿಯಲ್ಲಿ, ಹಾದಿಯಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಂಡಂಥ ಒಂದು ವರ್ಕ್ ಫೋರ್ಸ್, ಕಾರ್ಯಶಕ್ತಿಯನ್ನ ಸಂಘ ಏನು ನಿರ್ಮಾಣ ಮಾಡಿದೆ, ಇದು ಸಂಘದ ವಿಶೇಷತೆ. 100 ವರ್ಷ ಆದಾಗ ನಾವು ಗಮನಿಸಿದಾಗ ಈ 4 ಅಂಶಗಳಲ್ಲಿ ಬಹಳ ಪ್ರಮುಖವಾದ್ದು ನುಡಿದಂತೆ ನಡೆದವನ ಅಂತ ಏನು ಹೇಳ್ತೀವಿ. ಅಂದರೆ ಡಾಕ್ಟರ್ ಹೆಡ್ಗೇವಾರ್ ಅವರ ಬಗ್ಗೆ ಏನು ಹೇಳ್ತೀವೋ ಅದನ್ನೇ ಮಾಡ್ತಾ ಇದ್ರು. ಆ ಥರ ಮಾಡ್ತಾ ಇರುವಂಥವರ ಲಕ್ಷಾಂತರ, ಕೋಟ್ಯಾಂತರ ಜನರನ್ನ ನಿರ್ಮಾಣ ಮಾಡಿರೋದು ಇದು ಸಂಘದ ವಿಶೇಷತೆ. ಆದರೆ ಸಮಾಜವಾಗಿ ಇವತ್ತಿಗೆ ನಮ್ಮ ಕಣ್ಮುಂದೆ ಇನ್ನೂ ಅನೇಕ ಅಂಶಗಳನ್ನು ಸಾಧಿಸಬೇಕಾಗಿದೆ. ನಾನಾಗಲೇ ಹೇಳಿದಂತೆ ಡಾಕ್ಟರ್ ಜಿ ಅವರು ಪ್ರಾರಂಭ ಮಾಡಿದಾಗ ಆ ತೀವ್ರತೆ, ತುಡಿತ ಏನಿತ್ತು ಇವತ್ತು ಸಂಘಟನೆಯಲ್ಲಿದೆ. ಆದರೆ ಸಮಾಜವೂ ಬದಲಾಗ್ತಾ ಇರುತ್ತೆ. ಸಂಘ ಇವತ್ತು ಏನು ಸಾಧನೆ ಮಾಡಿದೆ ಅಂತ ಅನೇಕ ಬಾರಿ ಪ್ರಶ್ನೆ ಕೇಳಿದಾಗ 2 ಮುಖದಲ್ಲಿ ನಾವು ಅದನ್ನು ವಿವರಣೆ ಕೊಡುವಂಥ, ಹೊರಡಿಸುವಂಥ ಪ್ರಯತ್ನ ಮಾಡ್ತೀವಿ. ಒಂದು ವ್ಯವಸ್ಥಾ ಪರಿವರ್ತನೆ, ಇನ್ನೊಂದು ಸಾಮಾಜಿಕ ಪರಿವರ್ತನೆ. ವ್ಯವಸ್ಥಾ ಪರಿವರ್ತನೆ ಅಂದರೆ ಜಗತ್ತಿನ ಎಲ್ಲ ಸಮಾಜಗಳಲ್ಲೂ ಕೆಲವು ವ್ಯವಸ್ಥೆಗಳಿರುತ್ತೆ. ಅದು ಶಿಕ್ಷಣದ ವ್ಯವಸ್ಥೆ ಇರ್ಬೋದು, ನ್ಯಾಯದ ವ್ಯವಸ್ಥೆ ಇರ್ಬೋದು, ಆಡಳಿತದ ವ್ಯವಸ್ಥೆ ಇರ್ಬೋದು, ಸಂರಕ್ಷಣೆಯ ವ್ಯವಸ್ಥೆ ಇರ್ಬೋದು. ಎಲ್ಲ ಸಮಾಜಗಳು, ಸಭ್ಯತೆಗಳು, ನಾಗರಿಕತೆಗಳು ಈ ವ್ಯವಸ್ಥೆಗಳ ಆಧಾರದಲ್ಲೇ ಬದುಕೋದು. ಅದು ಶಿಥಿಲವಾದರೆ ಆ ನಾಗರಿಕತೆ, ಸಮಾಜ ಕುಸಿದು ಹೋಗುತ್ತೆ. ಇವತ್ತು ಜಗತ್ತಿನಲ್ಲಿ ಅದಕ್ಕೆ ಅನೇಕ ಉದಾಹರಣೆ, ದೊಡ್ಡ ದೊಡ್ಡ ಉದಾಹರಣೆ, ರೋಮ್, ಗ್ರೀಕ್ ಅಂತ ನಾಗರಿಕತೆಗಳು, ಸಮಾಜಗಳೇ ಇದೆ. ವ್ಯವಸ್ಥೆಗಳನ್ನು ಬಲಪಡಿಸಿದಾಗ ಮಾತ್ರ ಸಮಾಜ ಸುಂದರವಾಗುತ್ತೆ, ಸುದೃಢವಾಗುತ್ತೆ. ಸಂಘದ ಸ್ವಯಂ ಸೇವಕರು, ನಾನಾಗಲೇ ಏನು ಹೇಳಿದೆ, ತಮ್ಮ ಜೀವನದಿಂದ, ತಮ್ಮ ಆದರ್ಶದಿಂದ, ತಮ್ಮ ಉದಾಹರಣೆಯಿಂದ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ವ್ಯವಸ್ಥೆ ಅಂದರೆ ಏನು? ಕೊನೆಗೆ ವ್ಯವಸ್ಥೆ ಅಂದರೆ ನಿರ್ಣಯಗಳು. ಒಬ್ಬ ವ್ಯಕ್ತಿ ಅಥವಾ ಒಂದು ವ್ಯಕ್ತಿಯ ಸಮೂಹ, ಒಂದು ಟೀಮ್, ಅದು ಸಮಾಜದಲ್ಲಿ ನೇತೃತ್ವ ವಹಿಸಿ ನಿರ್ಣಯ ಪ್ರಕ್ರಿಯೆಯಲ್ಲಿ ಏನು ಭಾಗವಹಿಸುತ್ತೆ, ಅದು ಸಮಾಜದ ದಿಕ್ಕನ್ನು ಸಿದ್ಧ ಮಾಡುತ್ತೆ. ಇವತ್ತು ತಕ್ಷಣ ಎಲ್ರಿಗೂ ಅರ್ಥ ಆಗುವಂಥ ಕೆಲವು ಉದಾಹರಣೆಗಳು, ಸಂಘದ ಸ್ವಯಂ ಸೇವಕರು ವ್ಯವಸ್ಥೆಯಲ್ಲಿ ಏನು ಪರಿವರ್ತನೆ ಮಾಡಿದ್ದಾರೆ ಅಂತ ಯೋಚನೆ ಮಾಡಿದ್ರೆ, ಅದು ಕಾಶ್ಮೀರದ 370ನೇ ವಿಧಿಯನ್ನು ಬದಲಾಯಿಸೋದಿರ್ಬೋದು, ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಇರ್ಬೋದು, ಎಲ್ರಿಗೂ ಅರ್ಥ ಆಗಲಿಂದ ದೊಡ್ಡ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ಈ ರೀತಿ, ಅಥವಾ ಶಿಕ್ಷಣದಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ತರುವಂಥ ಪ್ರಯತ್ನ ಇರ್ಬೋದು, ಆರ್ಥಿಕ ವ್ಯವಸ್ಥೆಯಲ್ಲಿ ಮಾಡ್ತಾ ಇರುವಂಥ ಆತ್ಮನಿರ್ಭರ ಭಾರತ, ಸ್ವದೇಶಿ ದೃಷ್ಟಿಯಿಂದ ಪಾಲಿಸಿಗಳಲ್ಲಿ ಬದಲಾವಣೆ ಮಾಡ್ತಾ ಇರೋದಿರ್ಬೋದು, ಡಿಫೆನ್ಸಲ್ಲಿ ಆತ್ಮನಿರ್ಭರತೆ ತರೋ ದೃಷ್ಟಿಯಿಂದ ಮಾಡ್ತಾ ಇರುವಂಥ ಪಾಲಿಸಿ ಚೇಂಜಸ್ ಇರ್ಬೋದು. ಅಂದರೆ ವ್ಯವಸ್ಥೆಯ ಬದಲಾವಣೆ ಅಂದರೆ ಕೊನೆಗೂ ನಿರ್ಣಯಗಳು. ಅದು ಕೇವಲ ತಕ್ಷಣ ಅರ್ಥ ಆಗಲಿ ಅನ್ನೋದು ಕಾರಣಕ್ಕಾಗಿ ಗೌರ್ಮೆಂಟಿಗೆ ಸಂಬಂಧಪಟ್ಟದ್ದು ನಾವು ನೋಡಿದ್ರು ಕೂಡ, ಒಂದು ಶಾಲೆ, ಒಂದು ಭಜನಾ ಮಂದಿರ, ಒಂದು ಲೈಬ್ರರಿ, ಒಂದು ಸಹಕಾರಿ ಸಂಸ್ಥೆ ಇಂದ ಹಿಡಿದು, ಒಂದು ಗ್ರಾಮ, ಒಂದು ಮೊಹಲ್ಲದಿಂದ ಹಿಡಿದು ದೇಶದ ಅತ್ಯುನ್ನತ ಸ್ಥಾನದವರೆಗೆ ಈ ವ್ಯವಸ್ಥೆಗಳಲ್ಲಿ ಪರಿವರ್ತನೆ ಆಗಿ ಸಮಾಜ ಸರಿದಿಕ್ಕಿನಲ್ಲಿ ನೋಡುವ, ನಡೆಯುವ ಪ್ರಯತ್ನ ಆದಾಗ, ನಾನಾಗಲೇ ಹೇಳಿದಂತೆ ನಾಗರಿಕತೆಗಳು ಕುಸಿದೋಗುತ್ತೆ ಅಂತಲ್ಲ, ಅದರ ಬದಲು ನಾಗರಿಕತೆಗಳು ಬಲಪಡುತ್ತೆ. ನಮ್ಮ ಒಂದು ಹಿಂದೂ ಸಮಾಜ ಯಾವುದು ಸಾವಿರಾರು ವರ್ಷಗಳಿಂದ ಇಲ್ಲಿದೆ, ಇದು ಇಷ್ಟು ದೀರ್ಘಕಾಲ ಶಾಶ್ವತ ರೀತಿಯಲ್ಲಿ ಇರೋದಕ್ಕೆ, ಎಷ್ಟೇ ಆಕ್ರಮಣಗಳಾದಾಗಲೂ ಉಳಿದಿರೋದಕ್ಕೆ ಕಾರಣ ವ್ಯವಸ್ಥೆಗಳು ಶಿಥಿಲ ಆದಾಗೆಲ್ಲವೂ ಮತ್ತೊಮ್ಮೆ ಪುನಶ್ಚೇತನಗೊಂಡು ಆ ವ್ಯವಸ್ಥೆಗಳು ಬಲಪಡ್ತಾ ಹೋಗಿತ್ತು. ಸಂಘದ ಸ್ವಯಂ ಸೇವಕರು ಕಳೆದ 100 ವರ್ಷಗಳಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇದಕ್ಕಿಂತನೂ, ಅಥವಾ ಇಷ್ಟೇ ಮಹತ್ವ, ಅಥವಾ ಇದಕ್ಕಿಂತ ಸ್ವಲ್ಪ ಹೆಚ್ಚು ಮಹತ್ವದ ಕೆಲಸ ಯಾವುದು ಅಂತ ಅಂದರೆ, ಒಂದು ವ್ಯವಸ್ಥಾ ಪರಿವರ್ತನೆ, ಇನ್ನೊಂದು ಸಾಮಾಜಿಕ ಪರಿವರ್ತನೆ. ವ್ಯವಸ್ಥಾ ಪರಿವರ್ತನೆಯಲ್ಲಿ ನಿರ್ಣಯ ತಗೊಳ್ಳೋದು ಬಾಹ್ಯ ಮುಖದಲ್ಲಿರುತ್ತೆ, ಕಾಣುತ್ತೆ, ಈ ಬದಲಾವಣೆ ಆಯಿತು, ಈ ಬದಲಾವಣೆ ಆಯಿತು, ಈ ರೀತಿ. ಆದರೆ ಸಾಮಾಜಿಕ ಪರಿವರ್ತನೆಯಲ್ಲಿ ವ್ಯಕ್ತಿಗತವಾಗಿ ನಾವು ನೋಡುವ ದೃಷ್ಟಿ,
ನಮ್ಮಲ್ಲಿ ಆಗೋ ಬದಲಾವಣೆ, ನಮ್ಮ ಕುಟುಂಬದಲ್ಲಿ ಆಗೋ ಬದಲಾವಣೆ, ನಮ್ಮ ವ್ಯವಹಾರದಲ್ಲಿ ಆಗೋ ಬದಲಾವಣೆ, ಇದು ತಕ್ಷಣ ಎಲ್ರಿಗೂ ಎದ್ದು ಕಾಣಲ್ಲ. ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಬಿಹೇವಿಯರ್ಗೆ ಸಂಬಂಧಪಟ್ಟಿದ್ದು, ಪ್ರಕೃತಿ ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದು. ಈಗ ಸ್ವದೇಶಿ ವಸ್ತುಗಳನ್ನು ಬಳಸಬೇಕು. ಈಗ ತಾನೇ ಪ್ರಾರಂಭದಲ್ಲಿ ಸಂಘ ತೆಗೆದುಕೊಂಡಿರುವ ಪಂಚ ಪರಿವರ್ತನೆಗಳ ಕುರಿತಾಗಿ ಪ್ರಸ್ತಾವನೆಯಲ್ಲಿ ಹೇಳಲಾಯಿತು. ಸ್ವದೇಶಿ ವಸ್ತು ನಾನು ಬಳಸಬೇಕು ಅಂದರೆ ನನ್ನ ವ್ಯಕ್ತಿಗತ ನಿರ್ಧಾರ, ಅದು ಯಾರು ನನಗೆ ಫೋರ್ಸ್ ಮಾಡೋಕ್ಕಾಗಲ್ಲ. ನಮ್ಮ ಕುಟುಂಬದ ನಿರ್ಧಾರ ಅಥವಾ ಸಮರಸತೆ, ಸಾಮಾಜಿಕ ಸಾಮರಸ್ಯ, ಎಲ್ಲ ಜಾತಿ ಮತ ಪಂಥ ಭೇದಗಳನ್ನು ಮೀರಿ ನಾವೆಲ್ಲರೂ ಭಾರತ ಮಾತೆಯ ಸಂತಾನದಂತೆ ವರ್ತನೆ ಮಾಡಬೇಕು. ಆ ವರ್ತನೆ ಮಾಡುವ ಇದೆಯಲ್ಲ, ಅದು ನಾನು ಮತ್ತು ನನ್ನ ಕುಟುಂಬ, ನಮ್ಮ ಸಮುದಾಯಗಳು ಮಾಡಬೇಕಾದಂಥ ನಿರ್ಧಾರ. ತಪ್ಪಿದರೆ ಪರಿವರ್ತನೆ ಮಾಡಿಕೊಳ್ಬೇಕಾದಂಥ ಪ್ರಯತ್ನ. ಹಾಗೆ ಜೀವನ ಅಂತ ಹೇಳಿದಾಗ ಸಂಘ ಒಂದು ಜೀವನವೂ ಹೌದು ಅಂತ ನಾನೇನು ಹೇಳಿದೆ. ಕೇವಲ ಸಿದ್ಧಾಂತ ಅಲ್ಲ, ಕೇವಲ ಮೂಮೆಂಟ್ ಅಲ್ಲ, ಕೇವಲ ಸಂಘಟನೆ ಅಲ್ಲ, ಇದೆಲ್ಲದಕ್ಕೂ ಬೇಸಿಸ್, ಇದೆಲ್ಲದಕ್ಕೂ ಆಧಾರ ಜೀವನ ಅಂದಾಗ ಅದು ಈ ರೀತಿ ಸಣ್ಣ ಸಣ್ಣ ನಿರ್ಧಾರಗಳು. ಪರಿಸರ ಉಳಿಸಬೇಕು ಅನ್ನೋದು ಬರೀ ಫೋಟೋಗಾಗಿ ಅಲ್ಲ, ನಾನು ಪ್ರಯತ್ನಪೂರ್ವಕವಾಗಿ ನೀರು ಕಡಿಮೆ ಉಪಯೋಗಿಸ್ತೀನ, ಕೊನೆಗೂ ಆ ನಿರ್ಧಾರ ಮಾಡೋ ಸಮಯ ಬಂದಾಗ ಹೇಗೆ ಪ್ಲಾಸ್ಟಿಕ್ ಇದನ್ನು ತೊಗೊಳ್ಬೇಕೋ ಬೇಡವೋ, ಇದು ಕೊನೆಗೆ ವ್ಯಕ್ತಿಗತವಾಗಿ, ಕೌಟುಂಬಿಕವಾಗಿ ಅಂದರೆ ಕುಟುಂಬದ ಸ್ತರದಲ್ಲಿ, ಒಂದು ಸಮಾಜ ಸಮುದಾಯ ಸ್ತರದಲ್ಲಿ, ದೃಷ್ಟಿಯಲ್ಲಿ, ವ್ಯವಹಾರದಲ್ಲಿ, ಆಚರಣೆಯಲ್ಲಿ ಮಾಡಿಕೊಳ್ಳುವಂಥ ಬದಲಾವಣೆ. ಸಂಘ ಇದಕ್ಕೂ ಹೆಚ್ಚು ಗಮನ ಕೊಟ್ಟಿದೆ. ಮುಖ್ಯವಾದ ಕೆಲಸ ಅದೇ ಮಾಡ್ತಾ ಇರೋದು. ಅದರ ಒಂದು ಬೈ ಪ್ರಾಡಕ್ಟ್ ಆಗಿ ವ್ಯವಸ್ಥಾ ಪರಿವರ್ತನೆ. ಈ ರೀತಿ ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡವರು ಸೂಕ್ತ ಸ್ಥಾನಗಳಿಗೆ ಹೋಗಿ ನಿರ್ಧಾರ ತೆಗೆದುಕೊಂಡಾಗ ಮಾತ್ರ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ. ಅದರರ್ಥ ಎಲ್ಲ ಸ್ಥಾನಗಳಲ್ಲೂ RSS ಅವರೇ ಇರಬೇಕಂತಿಲ್ಲ. ಸಮಾಜದಲ್ಲಿ ಈ ಥರ ಯೋಚನೆ ಮಾಡುವ ಸಜ್ಜನ ಶಕ್ತಿ ಅಂತ ಯಾವುದಿದೆ, ನಮ್ಮ ರೀತಿಯಲ್ಲಿ ಯೋಚನೆ ಮಾಡೋರು, ದೇಶ ಸಮಾಜದ ಬಗ್ಗೆ ಅವರ ಹೃದಯ ಮನಸ್ಸಿನಲ್ಲೂ ಕೂಡ ಇದೇ ರೀತಿಯ ತುಡಿತ, ತಳಮಳ, ಕಮಿಟ್ಮೆಂಟ್ ಇರುವಂಥ ಪ್ರಾಮಾಣಿಕರು, ಅಂಥವರು ನಿರ್ಣಯ ತೆಗೆದುಕೊಳ್ಳುವ ಸ್ಥಾನಕ್ಕೆ ಹೋಗಬೇಕು. ಅದು ವ್ಯವಸ್ಥಾ ಬದಲಾವಣೆ. ಆದರೆ ಅದಕ್ಕೆ ಒಂದು ಪೂರ್ವ ಷರತ್ತು, ಸಮಾಜದಲ್ಲಿ ಈ ಬದಲಾವಣೆ ಆದರೆ ಮಾತ್ರ ಆ ಥರದ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗುತ್ತೆ. ವ್ಯವಸ್ಥಾ ಪರಿವರ್ತನೆ ಆಗಬೇಕಾದ್ರೆ ಸಮಾಜದ ಮನಸ್ಥಿತಿಯಲ್ಲಿ ಬದಲಾವಣೆ ಆಗಬೇಕು, ಇಲ್ಲದ್ರೆ ದೀರ್ಘಕಾಲ ಉಳಿಯೋದಿಲ್ಲ. ಯಾವುದೇ ಬದಲಾವಣೆ ದೀರ್ಘಕಾಲ ಉಳಿಬೇಕಾದ್ರೆ ಅದಕ್ಕೆ ಒಂದು ಆಧಾರ ಬೇಕಲ್ಲ. ಹಾಗೆ ಎಷ್ಟೇ ಒಳ್ಳೆ ಬದಲಾವಣೆಗಳು ಆಗಿದ್ರೂ ಕೂಡ ಪಾಲಿಸಿ ಮಟ್ಟದಲ್ಲಿ ಅದರ ಆಚರಣೆ ಅದು ದೀರ್ಘಕಾಲ ಶಾಶ್ವತವಾಗಿ ಸಮಾಜದಲ್ಲಿ ಇರಬೇಕಾದ್ರೆ ಸಾಮಾಜಿಕ ಪರಿವರ್ತನೆ ಆಗಬೇಕು. ಹಾಗೆ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಈಸ್ ದಿ ಪ್ರೀ ಕಂಡೀಷನ್ ಫಾರ್ ದಿ ಸಿಸ್ಟಮಿಕ್ ಚೇಂಜ್. ಹಾಗಾಗಿ ಸಂಘ ಈ ಎರಡೂ ಕೆಲಸವನ್ನು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಂಘದ 100 ವರ್ಷವನ್ನು ನಾವು ನೋಡಿದಾಗ ನಾವು ಎಲ್ಲಿದ್ದೀವಿ ಮತ್ತು ಇದರ ಒಂದು ಇವತ್ತಿನ ಈ ಸ್ಥಾನದಲ್ಲಿ ನಿಂತು ಮುಂದೆ ನಾವು ಯಾವ ದಿಕ್ಕಿನಲ್ಲಿ ಕ್ರಮಿಸಬೇಕು, ಇದರ ಬಗ್ಗೆ ನಮ್ಮ ಗಮನ ಹೋಗಬೇಕು. ಇವತ್ತಿನ ಸಂವಾದದಲ್ಲಿ ಈ ಹಿನ್ನೆಲೆಯಲ್ಲಿ ಅಂದರೆ ಸಂಘ ಈ 100 ವರ್ಷಗಳಲ್ಲಿ ಮಾಡಿರುವ ಈ ರೀತಿಯ ವ್ಯವಸ್ಥಾ ಬದಲಾವಣೆ, ಸಾಮಾಜಿಕ ಪರಿವರ್ತನೆ, ಅದರ ಹಿನ್ನೆಲೆಯಲ್ಲಿ ಭಾರತ ಮತ್ತು ಭಾರತದ ದೃಷ್ಟಿ, ಜಾಗತಿಕ ದೃಷ್ಟಿ ಏನು, ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ. ಇವತ್ತಿನ ಜಗತ್ತಿನ ವಿಶ್ಲೇಷಣೆ ಮಾಡಿದರೆ ಅನೇಕ ಶಬ್ದಗಳಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಇವತ್ತು ಬಹಳ ಜನಪ್ರಿಯವಾಗಿರುವಂಥ ಶಬ್ದ, ಇವತ್ತು ಜಗತ್ತು ಹೇಗಿದೆ ಅಂತ ಕೇಳಿದ್ರೆ ಹೆಚ್ಚಾಗಿ ವೈಶ್ವಿಕ ಮಟ್ಟದ ತಜ್ಞರು, ಡಿಪ್ಲೊಮ್ಯಾಟ್ಸ್ ಅಥವಾ ಈ ರೀತಿ ಫಾರಿನ್ ಅಫೇರ್ಸ್ ಅಂತ ಏನು ಕರೀತಾರೆ ಅದ್ರ ಕಡೆ ಗಮನ ಕೊಡುವಂಥವ್ರು, ಅಥವಾ ಗ್ಲೋಬಲ್ ಥಿಂಕರ್ಸ್ ಅಂತ ಯಾರು ಕರೀತಾರೆ ಅವರು, ಇವರೆಲ್ಲರೂ ಬಳಸುವ ಕೆಲವು ಶಬ್ದಗಳಿದೆ. ಅದರೊಳಗೆ ಒಂದು ಬಹಳ ಜನಪ್ರಿಯವಾದಂಥ ಶಬ್ದ, ಜಗತ್ತು ಇವತ್ತು ಮಲ್ಟಿಪೋಲಾರ್ ಅಂತ. ಮಲ್ಟಿಪೋಲಾರ್ ಅಂದ್ರೇನು? ಜಗತ್ತಲ್ಲಿ ಹಿಂದೆ ಈ ಒಂದು 25 ವರ್ಷಗಳ ಮುಂಚೆ ಯಾವಾಗ ಅಮೆರಿಕಾ ಮತ್ತು ಸೋವಿಯತ್ ಯೂನಿಯನ್ ಆಗಿತ್ತು, ರಷ್ಯಾ ಆಗೋದಕ್ಕಿಂತ ಮುಂಚೆ ಅಂದರೆ 89ನೇ ಇಸವಿಗಿಂತ ಮುಂಚಿನ ಜಗತ್ತು, ಅದನ್ನು ಬೈಪೋಲಾರ್ ಅಂತ ಇದ್ರು. ಇಲ್ಲಿ ಕುಳಿತಿರುವ ನಮ್ಮ ಅನೇಕ ಪೀಳಿಗೆಯವರಿಗೆಲ್ಲ ಶಬ್ದಗಳೆಲ್ಲ ಆಗ ನೆನಪಿರೋದು. ಕೋಲ್ಡ್ ವಾರ್, ಬೈಪೋಲಾರ್. ಯಾಕಂದರೆ ಜಗತ್ತಿನಲ್ಲಿ 2 ಶಕ್ತಿಗಳಿತ್ತು, ಅಮೆರಿಕ ಮತ್ತು ರಷ್ಯಾ, ಸೋವಿಯತ್ ರಷ್ಯಾ. ಅದರ ಮಧ್ಯೆ ಅನೇಕ ಜಗತ್ತ ಎಲ್ಲ ದೇಶಗಳು ವಿಭಜನೆ ಆಗಿ ಹೋಗಿತ್ತು. ಆದರೆ 89ನೇ ಇಸ್ವಿಯಲ್ಲಿ ಸೋವಿಯತ್ ಯೂನಿಯನ್, ಗ್ಲಾಸ್ನೋಸ್ಟ್ ಅವ್ರ ಪೆರಿಸ್ಟ್ರೋಯ್ಕಾ ಅಂತ 2 ಅದನ್ನು ವರ್ಣನೆ ಮಾಡ್ತಾರೆ. ಅದರ ಮೂಲಕ ಯಾವಾಗ ಅದು ವಿಭಜನೆ ಆಗಿ ಹೋಯಿತು, ಸೋವಿಯತ್ ಯೂನಿಯನ್ ಆಗಿದ್ದ ದೇಶಗಳೆಲ್ಲ 14 ದೇಶಗಳಾಗಿ ಪ್ರತ್ಯೇಕ ಆಯಿತು, ಕೇವಲ ರಷ್ಯಾ ಮಾತ್ರ ಉಳಿತು. ಈ ಬೈಪೋಲಾರ್ ಅಂದರೆ ಜಗತ್ತಲ್ಲಿ 2 ಶಕ್ತಿಗಳಿದೆ ಅನ್ನೋದು ಹೊರಟೋಯ್ತು. ಅಮೆರಿಕ ಒಂದೇ ಶಕ್ತಿ ಆಯಿತು ಮುಂದಿನ 20 ವರ್ಷ ಎಲ್ಲ ದೃಷ್ಟಿಯಿಂದನೂ. ಅದು ಮಿಲಿಟರಿ ಶಕ್ತಿ ಇರ್ಬೋದು, ಆರ್ಥಿಕ ಶಕ್ತಿ ಇರ್ಬೋದು, ಇನ್ಫ್ಲೂಯೆನ್ಸ್, ಪ್ರಭಾವ ಇರ್ಬೋದು ಜಗತ್ತಿನಲ್ಲಿ, ಎಲ್ಲ ದೃಷ್ಟಿಯಿಂದ ಯೂನಿಪೋಲಾರ್ ವರ್ಲ್ಡ್. ದೊಡ್ಡಣ್ಣ ಅಮೆರಿಕ ಏನು ಹೇಳ್ತಾರೋ ಅದೆಲ್ಲರೂ ಕೇಳ್ತಾರೆ. ಆದರೆ ಮುಂದೆ ನಾವು ನೋಡ್ತೀವಿ ಚೈನಾ ಅದು ಶಕ್ತಿಶಾಲಿ ಆಗ್ತಾ ಹೋಯಿತು. ಮತ್ತೊಮ್ಮೆ ಬೈಪೋಲಾರ್ ಅನ್ನೋ ವಿಶ್ಲೇಷಣೆ ಪ್ರಾರಂಭ ಆಯಿತು. ಆದರೆ ಒಂದು ಬಹಳ ಸೂಕ್ಷ್ಮವಾದ ಅಥವಾ ಕಾಣಿಸುವ ಸಂಗತಿ ಅಂದರೆ, ಹಿಂದೆ ಸೋವಿಯತ್ ಯೂನಿಯನ್ ಮತ್ತು ಅಮೆರಿಕ 2 ಶಕ್ತಿಗಳಾಗಿ ಏನಿತ್ತು, ಆ ಸಮಯದಲ್ಲಿ ಅಮೆರಿಕ ಎಷ್ಟು ಶಕ್ತಿಶಾಲಿ ಆಗಿತ್ತೋ ಈಗ ಅಮೆರಿಕ ಅಷ್ಟು ಶಕ್ತಿಶಾಲಿ ಅಲ್ಲ. ಅಥವಾ ಸೋವಿಯತ್ ಯೂನಿಯನ್ ಎಷ್ಟು ಶಕ್ತಿಶಾಲಿ ಆಗಿತ್ತೋ
ಚೈನಾ ಅಷ್ಟು ಶಕ್ತಿಶಾಲಿನೂ ಆಗಲಿಲ್ಲ. ಆದರೆ ಇದರ ಮಧ್ಯೆ ಜಗತ್ತಿನಲ್ಲಾದಂಥ ಅನೇಕ ಬದಲಾವಣೆಗಳು ಈ ಎರಡೇ ಅಲ್ಲ ಅನ್ನೋದನ್ನು, ಅಂದರೆ ಅಮೆರಿಕ ಮತ್ತು ಚೈನಾ ಬೈಪೋಲಾರ್ ಸ್ಥಿತಿ ಅಲ್ಲ, ಇನ್ನೂ ಜಗತ್ತಿನಲ್ಲಿ ಇನ್ನೂ ಅನೇಕ ವಿಷಯಗಳಲ್ಲಿ ಬೇರೆ ಬೇರೆ ದೇಶಗಳು ಶಕ್ತಿ ನಿರ್ಮಾಣ ಮಾಡಿಕೊಂಡು, ಕೆಲವು ಸಾಮರಿಸಿಕ ಅಂದರೆ ಮಿಲಿಟರಿ ಶಕ್ತಿಯನ್ನು ಜಾಸ್ತಿ ಮಾಡಿಕೊಂಡ್ರೆ, ಕೆಲವು ಆರ್ಥಿಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ತು. ಮತೀಯ ಶಕ್ತಿಯ ಕಾರಣಕ್ಕಾಗಿ ಇವತ್ತಿನ ಏನು ಯುದ್ಧ ನಡೀತಾ ಇದೆ ಅದರ ಎಪಿಸೆಂಟರ್ ಇರಾನ್, ಇರಾಕ್, ಸಿರಿಯಾ, ಇಸ್ಲಾಮಿಕ್ ಜಿಹಾದಿ ಶಕ್ತಿಯಾಗಿ ಅದು ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆ ಪ್ರಾರಂಭ ಮಾಡ್ತು. ಜಪಾನ್ ಒಂದು ಹಂತದಲ್ಲಿ ಅಮೆರಿಕ ರಷ್ಯಾದಷ್ಟು ದೊಡ್ಡದಲ್ಲದೆ ಇದ್ದರು, ಆರ್ಥಿಕವಾಗಿ ಜಪಾನ್ ಒಂದು ಶಕ್ತಿಯಾಗಿ ನಿರ್ಮಾಣ ಆಯಿತು. ಅಥವಾ ಮಿಡಲ್ ಈಸ್ಟ್ ಅಂತ ಏನು ಕರೀತಾರೆ ಆ ಪ್ರದೇಶಗಳು. ಹೀಗೆ ಒಂದೊಂದು ವಿಷಯದಲ್ಲಿ ಒಂದು, ಮುಂಚೆ ಎಲ್ಲ ವಿಷಯಗಳಲ್ಲೂ ಅಮೆರಿಕ ಅಥವಾ ರಷ್ಯಾ, ಅದು ಇಂಟೆಲಿಜೆನ್ಸ್ ಇರ್ಬೋದು, ಮಿಲಿಟರಿ ಇರ್ಬೋದು, ಫೈನಾನ್ಸ್ ಇರ್ಬೋದು, ಎಕಾನಮಿ, ಮ್ಯಾನುಫ್ಯಾಕ್ಚರಿಂಗ್, ಇನ್ಫ್ಲೂಯೆನ್ಸ್, ಎಲ್ಲ ದೃಷ್ಟಿಯಿಂದನೂ ಅಮೆರಿಕ ಮತ್ತು ರಷ್ಯಾ ಎರಡು ಕೇಂದ್ರಗಳಾಯಿತು, ಸೋವಿಯತ್ ಯೂನಿಯನ್. ಆದರೆ ಇವತ್ತು ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ದೇಶಗಳು ಶಕ್ತಿಶಾಲಿಯಾಗಿ ನಿಂತಿವೆ. ಮತ್ತು ಅಮೆರಿಕ ಮುಂಚೆ ಇದ್ದಂಥ ಒಂದು ಬೈಪೋಲಾರ್ ಅಂತ ಏನು ವರ್ಣನೆ ಆಗ ಅಥವಾ ಯೂನಿಪೋಲಾರ್ ಅಂತ ಏನು ವರ್ಣನೆ ಮಾಡ್ತಾರೆ, ಒಂದೇ ಶಕ್ತಿ ಜಗತ್ತಲ್ಲಿ, ಅಷ್ಟು ಶಕ್ತಿನೂ ಅದಕ್ಕೆ ಇಲ್ಲ. ಹಾಗೆ ಒಂದು ಮಲ್ಟಿಪೋಲಾರ್ ಮತ್ತು ಅದಕ್ಕೆ ಒಂದು ಸಂತುಲನ ಇಲ್ಲ, ಯಾವಾಗ ಏನಾಗ್ತಾ ಇರುತ್ತೆ ಅಂತಿಲ್ಲ. ಅದಕ್ಕಾಗಿ ವರ್ಣನೆ ಮಾಡೋದಿದೆ, ಅನ್ಬ್ಯಾಲೆನ್ಸ್ಡ್ ಮಲ್ಟಿಪೋಲಾರ್ ಸ್ಥಿತಿ ಜಗತ್ತಿಂದು ಅಂತ. ಯಾವಾಗ ಯಾವ ಶಕ್ತಿ ಮೇಲೇಳುತ್ತೆ, ಇದಕ್ಕಿದಾಗೆ ಉಕ್ರೇನ್ ಮತ್ತು ರಷ್ಯಾ. ಉಕ್ರೇನ್ ಅಂತ ಸಣ್ಣ ದೇಶ ರಷ್ಯಾನ ಇಷ್ಟು ವರ್ಷ ಆಟ ಆಡಿಸ್ತಾ ಇತ್ತು ಯುದ್ಧ ಪ್ರಾರಂಭ ಆಗಿ. ಅಥವಾ ಇವತ್ತು ಇರಾನ್ ಮತ್ತು ಅಮೆರಿಕದು ನಾವು ನೋಡ್ತಾನೆ ಇದ್ದೀವಿ. ಅಂದರೆ ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳು ಇವತ್ತು ಶಕ್ತಿ. ಹಾಗೆ ಒಂದೇ ಸ್ಥಿತಿ, ಯಾವುದೋ ಒಂದು ಶಕ್ತಿ ಎಲ್ಲರ ಬಗ್ಗೆನೂ ಗಮನ ಕೊಡ್ತಾರೆ, ಅವರೇ ಆಡಳಿತ ನಡೆಸ್ತಾರೆ ಅಥವಾ ತಮ್ಮ ಇಚ್ಛೆ ನಡೆಸ್ತಾರೆ ಅನ್ನೋ ಸ್ಥಿತಿ ಇಲ್ಲ. ಅಮೆರಿಕದ ಅಧ್ಯಕ್ಷರ ಬಗ್ಗೆ ಮಾತಾಡಬೇಕಾದ್ರೆ ಹೆದರ್ತಾ ಇದ್ದಂಥ ಸ್ಥಿತಿಯಿಂದ ಈಗ ಇಟಲಿಯ ಮೆಲೋನಿಯವರು ಹೇಗೆ ಬೇಕೋ ಹಾಗೆ ಸ್ಟೇಟ್ಮೆಂಟ್ ಕೊಡೋ ಸ್ಥಿತಿಗೆ ಬಂದಿದೆ. ಅಂದರೆ ಮಲ್ಟಿಪೋಲಾರ್ ಅನ್ನೋದು ಇವತ್ತು ಯಾವುದೋ ಒಂದು ಮಿಲಿಟರಿ ಶಕ್ತಿ ಕಾರಣಕ್ಕೆ, ಆರ್ಥಿಕ ಶಕ್ತಿ ಕಾರಣಕ್ಕಾಗಲ್ಲ, ಜಗತ್ತಿನಲ್ಲಿ ಬೇರೆ ಬೇರೆ ಶಕ್ತಿಗಳು ಅದರ ಪ್ರವರ್ಧಮಾನ ಆಗ್ತಾ ಇದೆ. ಈ ಒಂದು ಮಲ್ಟಿಪೋಲಾರ್ ಅನ್ಬ್ಯಾಲೆನ್ಸ್ಡ್ ಅಂತ ಯಾವುದು ವರ್ಣನೆ, ಅಂದರೆ ಅವರು ಯಾರು ಈ ವಿಚಾರವಂತರು, ಗ್ಲೋಬಲ್ ಥಿಂಕರ್ಸ್ ಅಂತಾರೆ, ಅವ್ರು ಹೇಳೋ ಶಬ್ದಗಳನ್ನ ನಾವು ತಗೊಳ್ಬೇಕಾಗಿಲ್ಲ, ನಾನು ಸಂವಾದಕ್ಕೆ ಅನುಕೂಲ ಆಗಲಿ ಅಂತ ಆ ಶಬ್ದವನ್ನು ಬಳಸ್ತಾ ಇದ್ದೀನಿ. ಅಂಥ ಸ್ಥಿತಿಯಲ್ಲಿ ಭಾರತ ಸಂಘ ನಿರ್ಮಾಣ ಮಾಡಿರುವ ನಮ್ಮ ಶಕ್ತಿ ಒಂದು ಸಾಮಾಜಿಕವಾಗಿ, ಒಂದು ದೇಶವಾಗಿ, ಈ ಹಿನ್ನೆಲೆಯಿಂದ ನೋಡಿದ್ರೆ ನಮ್ಗೆ ಏನು ಕಾಣುತ್ತೆ, ನಾವು ಮುಂದೆ ಹೇಗೆ ಹೆಜ್ಜೆ ಇಡಬೇಕು. ಇವತ್ತು ಜಗತ್ತಿನಲ್ಲಿ ಈ ಮಲ್ಟಿಪೋಲಾರ್ ಸ್ಥಿತಿಯಲ್ಲಿ ಬಹಳ ವೇಗವಾಗಿ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಕೆಲವು ಅಂಶಗಳಿದೆ. ಟ್ರಾನ್ಸಿಷನ್ ಅಂತಾರಲ್ಲ, ಜಗತ್ತು ಯಾವಾಗಲೂ ಬದಲಾವಣೆ ಆಗ್ತಾನೆ ಹೋಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಈ 10-15 ವರ್ಷಗಳಿಂದ ಆಗ್ತಾ ಇರುವಂಥ ವೇಗ, ರೇಟ್ ಆಫ್ ಚೇಂಜ್, ಬೇರೆ ಬೇರೆ ಕಾರಣಕ್ಕಾಗಿ ಇದು ಮಾನವನ ಇತಿಹಾಸದಲ್ಲಿ ಈವರೆಗೆ ಆಗ್ತಾ ಬಂದಂಥ ಬದಲಾವಣೆಗೆ ಹೋಲಿಸಿದ್ರೆ ಅತ್ಯಧಿಕ ಗತಿಯಿಂದ ಆಗ್ತಾ ಇದೆ, ಸ್ಪೀಡ್. ಉದಾಹರಣೆಗೆ ಅನೇಕ ರೀತಿ ವಿಶ್ಲೇಷಣೆಗಳಿದೆ. ಒಬ್ಬರು ಆಲ್ವಿನ್ ಟಾಫ್ಲರ್ ಅಂತ, ಥರ್ಡ್ ವೇವ್ ಅಂತ, ಅವರು ಅನೇಕ ಪುಸ್ತಕಗಳನ್ನು ಬರೆದರು. ಥರ್ಡ್ ವೇವ್, ಪವರ್ ಶಿಫ್ಟ್, ಈ ಥರ ಒಂದು 4-5 ಪುಸ್ತಕಗಳನ್ನು ಅವರು ಒಂದು 20 ವರ್ಷದ ಅವಧಿಯಲ್ಲಿ ಬರೆದರು. ಅದರೊಳಗೆ ಒಂದು ಅವರು ವಿಶ್ಲೇಷಣೆ ಮಾಡೋದು ಒಂದು ನೋನ್ ಹಿಸ್ಟ್ರಿ ಅಂತ ಏನಿರ್ತಾರೆ, ರಿಟರ್ನ್ ಹಿಸ್ಟ್ರಿ. ಅಂದರೆ ಗೊತ್ತಾಗೋದಕ್ಕೆ ಮಾನವ ಒಂದು ಚರಿತ್ರೆ ನಿರ್ಮಾಣ ಮಾಡಿಕೊಳ್ಳುವ ಯೋಚನೆ ಬಂದ ಸಮಯದಿಂದ ನೋಡಿದ್ರೆ, ಹಿಂದಕ್ಕೆ ದೃಷ್ಟಿ ಹಾಯಿಸಿದ್ರೆ, ಮಾನವ ಒಟ್ಟಿಗೆ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ 80,000 ವರ್ಷಗಳಾದಮೇಲೆ ಸುಮಾರು ಅಂದಾಜು, ಇದೆಲ್ಲ ಊಹೆ ಅಷ್ಟೇ, ಬೆಂಕಿಯ ಉಪಯೋಗ ಹೇಗೆ ಅಂತ ಅವನಿಗೆ ಗೊತ್ತಾಯಿತು. ಅದಾಗಿ 8,000 ವರ್ಷಗಳಾದಮೇಲೆ, ಈ ನಂಬರ್ಸ್ಗೆ ತುಂಬ ಏನು ಬೆಲೆ ಇಲ್ಲ, ಅವರು ಬರೆದಿಲ್ಲ, ನಾನು ಹೇಳ್ತಾ ಇದ್ದೀನಿ. ಅದಾಗಿ 8,000 ವರ್ಷಗಳಾದಮೇಲೆ ಗಾಳಿ ಉಪಯೋಗಿಸೋದು ಹೇಗೆ ಅಂತ ಗೊತ್ತಾಯಿತು. ಅದಾಗಿ ಒಂದು 800 ವರ್ಷ, ಅಂದರೆ ವೇಗ ಕಡಿಮೆ ಆಗ್ತಾ ಬಂತು ಅನ್ನೋದಕ್ಕೆ ಅವರು ವಿಶ್ಲೇಷಣೆ ಮಾಡಿದ್ದು. 800 ವರ್ಷ ಆದಾಗ ಯಂತ್ರ ಚಾಲನೆಯ ಒಂದು, ಅಂದರೆ ಗಾಳಿ ಇದ್ದಿದ್ದನ್ನು ಯಂತ್ರವಾಗಿ ಶಕ್ತಿಯಾಗಿ ಪರಿವರ್ತನೆ ಮಾಡಿ ಎರಡನ್ನೂ ಉಪಯೋಗಿಸ್ಕೊಂಡು ಹೇಗೆ ಬದುಕ್ಬೋದು ಅನ್ನೋದನ್ನು ಮನುಷ್ಯ ಕಂಡುಹಿಡ್ಕೊಂಡ. ಆದರೆ ಮುಂದಿನ ಬದಲಾವಣೆ 80 ವರ್ಷಗಳಲ್ಲಿ ಆಯಿತು, ಆಮೇಲೆ 8 ವರ್ಷಗಳಲ್ಲೇ ಆಯಿತು. ಈ ಥರ ಒಂದು ಒಂದು ನಂಬರ್ 8 ಅನ್ನೋದೊಂದು ಇಟ್ಕೊಂಡಿದ್ದಾರೆ, ಇರಲಿ. ಅಂದರೆ ವೇಗ ಜಾಸ್ತಿ ಆಗಿ ಈಗ ನಾವು ನೋಡಿದ್ರೆ ಪ್ರತಿ 8 ದಿವಸಕ್ಕೊಮ್ಮೆ ಎಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಅಂದರೆ ಕೇವಲ ಟೆಕ್ನಾಲಜಿ ಮಾತ್ರ ಅಲ್ಲ, ಟ್ರಾನ್ಸಿಷನ್ ಅನ್ನೋದು, ಬದಲಾವಣೆಯ ವೇಗ ಇದು ಹೆಚ್ಚಾಗಿದೆ. ಸಾಮಾನ್ಯವಾಗಿ ಅನೇಕ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಬೋದು. ನಾನು ಇವತ್ತಿನ ಸಂವಾದ ದೃಷ್ಟಿಯಿಂದ ಒಂದು ರೀತಿಯಲ್ಲಿ ಅದನ್ನು ತಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಒಂದು, ಈಗಾಗಲೇ ಹೇಳಿದಂತೆ ಟೆಕ್ನಾಲಜಿ, ಡಿಜಿಟೈಸೇಷನ್, ಈ ಕಾರಣಕ್ಕಾಗಿ ಆಗ್ತಾ ಇರುವಂಥ ಮಾನವ ಜೀವನದ ಟ್ರಾನ್ಸಿಷನ್, ಬದಲಾವಣೆ. ಇನ್ನೊಂದು ಡಿಗ್ಲೋಬಲೈಸೇಷನ್, ಅಂದರೆ ಮುಂಚೆ ಆಗಲೇ ಹೇಳಿದ್ನಲ್ಲ, ಮಲ್ಟಿಪೋಲಾರ್ ಅಥವಾ ಯೂನಿಪೋಲಾರ್, ಬೈಪೋಲಾರ್ ಇದ್ದಾಗ ಅನೇಕ ದೇಶಗಳು ಅವರು ಕೆಲವನ್ನ ಪಟ್ಟು ಇಟ್ಕೊಂಡಿರ್ತಾ ಇದ್ರು. ಇವತ್ತು ಆ ಥರ ಇಲ್ಲ.
ಯಾರು ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಹೋದರೆ ಇನ್ನೊಂದು ದೇಶ ಬೇರೆ ರೀತಿಯಲ್ಲಿ ಇವತ್ತಿನ ದೇಶಗಳ ಮಧ್ಯೆ ನಡೆಯುವಂಥ ವ್ಯಾಪಾರ ಉದ್ಯಮದಲ್ಲಿ ಯಾವುದನ್ನು ಸಪ್ಲೈ ಚೈನ್ಸ್ ಅಂತಾರೆ, ಅದು ಬಹಳ ವೇಗವಾಗಿ ಬದಲಾಗ್ತಾ ಇದೆ. ಉದಾಹರಣೆಗೆ ಒಂದು ಕಡೆ ಒಂದು ಘಟನೆ ನಡೆದರೆ ಅದರ ಪರಿಣಾಮ ಈ ಸಪ್ಲೈ ಚೈನ್ಸ್ ಮೇಲೆ ಆಗಿ 10 ರೀತಿಯ ಪರಿಣಾಮಗಳಾಗುತ್ತೆ. ಉಕ್ರೈನ್ ಮತ್ತು ರಷ್ಯಾ ಮಧ್ಯೆ ಯುದ್ಧ ನಡೀತು. ಎಲ್ಲ ಜಗತ್ತಿನ ಎಲ್ಲರೂ ಗುರುತಿಸುವಂಥ 4 ಪ್ರಮುಖ ವಿಷಯಗಳಲ್ಲಿ ಅದರ ಪರಿಣಾಮ ಆಯಿತು. ಉದಾಹರಣೆಗೆ ಇವತ್ತಿಗೂ ಇರಾನ್ ಮತ್ತು ಅಮೆರಿಕ ಮಧ್ಯೆ ಆದಾಗ ಏನಾಯಿತು, ಅದೇ ರೀತಿ ಫ್ಯೂಯಲ್ ಇಂಧನದ ಮೇಲೆ ಅದರ ಪರಿಣಾಮ ಆಯಿತು. ಫರ್ಟಿಲೈಸರ್ ಗೊಬ್ಬರಗಳ ಮೇಲೆ ಪರಿಣಾಮ ಆಯಿತು. ಫೈನಾನ್ಸ್ ಅಂದರೆ ಬ್ಯಾಂಕ್ ಇದರ ಕ್ಷೇತ್ರಗಳಲ್ಲಿ ರಷ್ಯಾದ ಹಣವನ್ನು ಅಮೆರಿಕ ಉಪಯೋಗ ಮಾಡದೇ ಇರೋ ಹಾಗೆ ಹೇಗೆ ಮಾಡಬೇಕು ಪ್ರಯತ್ನ ಪಡ್ತು. ರಷ್ಯಾ ಯುರೋಪಿನ ದೇಶಗಳಲ್ಲಿ ಅಲ್ಲಿಯ ಬ್ಯಾಂಕ್ ಅಥವಾ ಬೇರೆದರ ಮೇಲೆ ಪ್ರಭಾವ ಇರೇ ಅದರ ಉಪಯೋಗ ಅಂದರೆ ಇಡೀ ಜಗತ್ತಿನಲ್ಲಿ ಫೈನಾನ್ಸ್ ಮೇಲೆ ಅನೇಕ ಪರಿಣಾಮ ಆಯಿತು. ಅಥವಾ ಆಹಾರದ ಮೇಲೂ ಆಯಿತು. ನಮ್ಮ ದೇಶದಲ್ಲಿ ಈ 4 ವಿಷಯಗಳು ಅಂದರೆ ಫ್ಯೂಯಲ್, ಫೈನಾನ್ಸ್, ಫುಡ್, ಫರ್ಟಿಲೈಸರ್, ಈ 4 ವಿಷಯಗಳಲ್ಲಿ ನಮ್ಮ ದೇಶದ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳಿಂದಾಗಿ ಜನತೆಯ ಮೇಲೆ ತುಂಬ ಪರಿಣಾಮಗಳು. ಆದರೆ ಗೋಧಿಯ ಕೊರತೆ ಜಗತ್ತಿನ ಒಂದು 50ಕ್ಕಿಂತ ಹೆಚ್ಚು ಪ್ರತಿಶತ ದೇಶಗಳ ಮೇಲೆ ಆಯಿತು. ಗೊಬ್ಬರದ ಕೊರತೆ ಆಯಿತು. ಅಂದರೆ ಆಗಿದ್ದು ಉಕ್ರೈನ್ ಮತ್ತು ರಷ್ಯಾ ಮಧ್ಯೆ. ಅದು ಈ ಸಪ್ಲೈ ಚೈನಲ್ಲಿ ಆದಂಥ ಒಂದು ಉತ್ತಲ್ ಅಂತ ಏನು ಹೇಳ್ತಾರೆ, ಇದು ಜಗತ್ತಿನ 60-70% ದೇಶಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಆಯಿತು. ಭಾರತದ ಮೇಲೂ ಆಯಿತು. ಆದರೆ ಮಧ್ಯದಲ್ಲಿ ನಮ್ಮ ಸರ್ಕಾರ ತೆಗೆದುಕೊಂಡ ಆಗಿನ ಪಾಲಿಸಿ ನಿರ್ಣಯಗಳ ಕಾರಣಕ್ಕಾಗಿ ಕಡಿಮೆ ಜನರಿಗೆ ಅನುಭವಕ್ಕೆ ಬಂತು. ಹೀಗೆ ಡಿಗ್ಲೋಬಲೈಸೇಷನ್, ಇವತ್ತು ಆತ್ಮನಿರ್ಭರ ಅಂತ ನಾವೇನು ಹೇಳ್ತಾ ಇದ್ದೀವಿ, ಇದು ಜಗತ್ತಿನ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇವರು ಸಪ್ಲೈ ಚೈನಿನ ದೃಷ್ಟಿಯಿಂದ ಅಮೆರಿಕ ಮತ್ತು ಚೈನಾ ನಡುವೆ ಟೆಕ್ನಾಲಜಿ, ಸೆಮಿಕಂಡಕ್ಟರ್ಸ್, ರೇರ್ ಅರ್ತ್ ಮೆಟೀರಿಯಲ್ಸ್, ಈ ಕಾರಣಕ್ಕಾಗಿ ಎರಡೂ ದೇಶಗಳು ನಾವು ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಸ್ವದೇಶಿ ಅಥವಾ ಆತ್ಮನಿರ್ಭರ, ಆ ಪಾಲಿಸಿನ ಅವರು ಪಾಲನೆ ಮಾಡ್ತಾ ಇದ್ದಾರೆ. ಭಾರತದ ಜೊತೆಗೆ ಟ್ರೇಡ್ ಒಪ್ಪಂದ ಯಾಕೆ ಇಷ್ಟು ಎಳಿತಾ ಇದೆ ಅಮೆರಿಕದ್ದು ಅಂದರೆ, ಅಮೆರಿಕವು ಟ್ರಂಪ್ ಬಂದ ನಂತರ ನಾವು ಹೇಗೆ ನಮ್ಮ ದೇಶದ ಇಂಟ್ರೆಸ್ಟ್, ನಮ್ಮ ದೇಶದ ಒಳಿತುಗಳು, ಈ ಕಾರಣಕ್ಕಾಗಿ ಸ್ವದೇಶಿ ಪಾಲಿಸಿ ನಮ್ದು ಇರಬೇಕು ಅಂತ ಯೋಚನೆ ಮಾಡ್ತೀವಿ, ಆತ್ಮನಿರ್ಭರ ಪಾಲಿಸಿ ಇರಬೇಕು, ಅವರು ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಅದು ಭಾರತದ ಬಗ್ಗೆ ಇರ್ಬೋದು, ರಷ್ಯಾ ಬಗ್ಗೆ ಇರ್ಬೋದು, ಯುರೋಪಿನ ದೇಶಗಳ ಬಗ್ಗೆ ಇರ್ಬೋದು. ಅಂದರೆ ಈ ಡಿಗ್ಲೋಬಲೈಸೇಷನ್ ಅನ್ನೋದು ಒಂದು ಬಹಳ ಮುಂಚೆ ಯಾವುದು ಗ್ಲೋಬಲೈಸೇಷನ್ ಅನ್ನೋದೇ 90ರ ದಶಕದ ಒಂದು ಬಹಳ ದೊಡ್ಡ ಒಂದು ಪ್ರಗತಿಪರ ಚಿಂತನೆ ಅಂತೇನಿತ್ತು, ಅದು ಇವತ್ತು ಬದಲಾಗಿದೆ. ಬ್ರಿಟನ್ ಯುರೋಪಿಯನ್ ಯೂನಿಯನಿಂದ ಯಾಕೆ ಹೊರಗಡೆ ಹೋಯಿತು, ಬ್ರೆಕ್ಸಿಟ್ ಅಂತ ಅದು ಭಾಳ ಪ್ರಸಿದ್ಧ ಆಯಿತು. ಯಾಕೆ ಅಂದರೆ ನಮ್ಮ ದೇಶ ನಾವು ನೋಡ್ಕೊಳ್ತೀವಿ ಅನ್ನೋ ಯೋಚನೆ, ಆತ್ಮನಿರ್ಭರತೆ ಯೋಚನೆ, ಆ ಕಾರಣಕ್ಕಾಗಿ ಹೊರಗಡೆ ಹೋಯಿತು. ಅಂದರೆ ಈ ಡಿಗ್ಲೋಬಲೈಸೇಷನ್ ಒಂದು ಬಹಳ ದೊಡ್ಡ ಒಂದು ಟ್ರಾನ್ಸಿಷನ್. ಹೇಗೆ ಡಿಜಿಟೈಸೇಷನ್ ಅನ್ನೋದೊಂದು ದೊಡ್ಡ ಟ್ರಾನ್ಸಿಷನ್ನು, ಡಿಗ್ಲೋಬಲೈಸೇಷನ್ ಅಂದರೆ ಗ್ಲೋಬಲೈಸೇಷನ್ ಇದ್ದಿದ್ದು ಡಿಜೆನರೇಟ್ ಆಗೋದು, ಬೇಡ ಅನ್ನೋದು. ಅದೇ ರೀತಿ ಎನರ್ಜಿ ಟ್ರಾನ್ಸಿಷನ್, ಯಾವುದನ್ನು ಡಿಕಾರ್ಬನೈಸೇಷನ್ ಅಂತ ಕರಿಬೋದು. ಅಂದರೆ ಕಾರ್ಬನ್ ಬಿಡುವ ಪ್ರಮಾಣ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಕೇವಲ ಪರಿಸರ ಉಳಿಸೋ ದೃಷ್ಟಿಯಿಂದ ಮಾತ್ರ ಅಲ್ಲ, ದೇಶದ ಜನರ ಜೀವನದ ದೃಷ್ಟಿಯಿಂದನೂ ಬಹಳ ಅಗತ್ಯ ಇದೆ. ಭೂಮಿ ಅಥವಾ ಪ್ರಕೃತಿ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡಬಹುದು. ಅದಕ್ಕಿಂತ ಜಾಸ್ತಿ ಬಗೆಯೋದಕ್ಕೆ ಹೋದರೆ, ಉಪಯೋಗ ಮಾಡೋದಕ್ಕೆ ಹೋದರೆ ಅದು ಶೋಷಣೆ. ಇದನ್ನು ನಮ್ಮ ಪೂರ್ವಜರು, ನಮ್ಮ ಋಷಿ ಮುನಿಗಳು ಚರಾಚರ ಸೃಷ್ಟಿಯಲ್ಲೂ ಭಗವಂತ ಇದ್ದಾನೆ ಅನ್ನುವ ಒಂದು ದೃಷ್ಟಿಯ ಕಾರಣಕ್ಕಾಗಿ ಹೇಳಿದ್ರು. ಇವತ್ತು ಜಗತ್ತು ಬೇರೆಲ್ಲ ದೇಶಗಳು, ತಥಾಕಥಿತ ವೆಸ್ಟರ್ನ್ ಸೊಸೈಟೀಸ್ ಅಂತ ಯಾವ್ದು ಕರೀತಾರೆ, ಅವರೆಲ್ಲರೂ ನಾವು ಇದನ್ನ ಪಾಲನೆ ಮಾಡಿದರೆ ನಮ್ಮ ಜೀವನಕ್ಕೆ ಕುತ್ತಿದೆ, ಅದು ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಕ್ಲೈಮೆಟಿಕ್ ಚೇಂಜ್ ಇರ್ಬೋದು, ಅಂದರೆ ಈ ಹೆದರಿಕೆಯಿಂದ ಪಾಲನೆ ಮಾಡ್ತಾ ಇದ್ದಾರೆ. ನಮ್ಮ ಪೂರ್ವಜರು ಯಾವಾಗ ಪುರಾಣಗಳಲ್ಲಿ, ವೇದಗಳಲ್ಲಿ ನಾವು ಪ್ರಕೃತಿ ಜೊತೆಗೆ ಬದುಕಬೇಕು ಅಂತ ನಮ್ಮ ಋಷಿ ಮುನಿಗಳು ಘೋಷಣೆ ಮಾಡಿದ್ರು, ಆಗ ನಮ್ಮ ದೇಶದಲ್ಲಿ ಇಷ್ಟು ಜನಸಂಖ್ಯೆನೂ ಇರಲಿಲ್ಲ. ಕಾಡು, ಹಸಿರು, ನೀರು ಬೇಕಾದಕ್ಕಿಂತ ಜಾಸ್ತಿ ಇತ್ತು. ಆಗಲೂ ನಮ್ಮ ಋಷಿ ಮುನಿಗಳು, ಪೂರ್ವಜರು ಯೋಚನೆ ಮಾಡಿದ್ದು, ಇಲ್ಲ ನಾವು ಇದನ್ನು ಶೋಷಣೆ ಮಾಡಬಾರ್ದು, ದೋಹನ ಮಾಡಬೇಕು. ಅಂದರೆ ಎಷ್ಟು ಬೇಕೋ, ಹೇಗೆ ಹಸುವಿನಿಂದ ಕರು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಲು ತೊಗೊಳುತ್ತೆ, ಹಾಗೆ ಪ್ರಕೃತಿಯಿಂದ ನಾನು ಇವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಬೇಕು. ಇವತ್ತು ಯಾವುದನ್ನು ಭಾಳ ಒಂದು ಫ್ಯಾಷನೇಬಲ್ ಶಬ್ದವಾಗಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಅದನ್ನು ನಮ್ಮ ಪೂರ್ವಜರು ಆಗ ಹೇಳಿದರು. ಯಾವಾಗ ದೇರ್ ವಾಸ್ ಅಬಂಡೆನ್ಸ್ ಆಫ್ ಪ್ರಕೃತಿ, ನೀರು ಎಲ್ಲವೂ ಇದ್ದಾಗ. ಇದು ನಮ್ಮ ದೃಷ್ಟಿ. ಆದರೆ ಇವತ್ತು ಜಗತ್ತು ಹೆದರ್ಕೊಂಡು ಕ್ಲೈಮೇಟ್ ಚೇಂಜ್ ಆದರೆ ಏನಾಗ್ತಾ ಇದೆ ಇದೆಲ್ಲ ಅನುಭವಿಸ್ತಾ ಇದ್ರಲ್ಲ ಗ್ಲೋಬಲ್ ವಾರ್ಮಿಂಗ್, ಹಾಗಾಗಿ ಪಾಲನೆ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಹಾಗೆ ಡಿಕಾರ್ಬನೈಸೇಷನ್, ಅದಕ್ಕಾಗಿ ರಿನ್ಯೂವಲ್ ಎನರ್ಜಿ, ಅದು ಯಾವುದನ್ನು ಬ್ಲೂ ಎನರ್ಜಿ ಅಂತ ಹೇಳ್ತಾರೆ, ಗ್ರೀನ್ ಎನರ್ಜಿ ಅಂತಾರೆ, ಸೋಲಾರ್ ಎನರ್ಜಿ ಅಂತಾರೆ, ಬೇರೆ ಬೇರೆ ರೀತಿ. ಅಂದರೆ ಯಾವ್ದು ನ್ಯೂಕ್ಲಿಯರ್ ಎನರ್ಜಿ, ಯಾವುದರಿಂದ ಪ್ರಕೃತಿಯ ಉಪಯೋಗ ಕಡಿಮೆ ಮಾಡ್ಬೋದು, ಕಾರ್ಬನ್ ಬಿಡೋದನ್ನು ಕಡಿಮೆ ಮಾಡ್ಬೋದು. ಇದೊಂದು ಎನರ್ಜಿ ಟ್ರಾನ್ಸಿಷನ್. ಇದೊಂದು ದೊಡ್ಡ ಒಂದು ಇವತ್ತು ಜಗತ್ತಲ್ಲಿ ನಡೀತಾ ಇರುವಂಥ ವಿಚಾರ. ಅನೇಕ ದೇಶಗಳು ಈ ಕಾರಣಕ್ಕಾಗಿ ಅದರ ಆರ್ಥಿಕತೆ ವ್ಯತ್ಯಾಸ ಆಗ್ತಾ ಇದೆ. ಇನ್ನೊಂದು ಬಹಳ ದೊಡ್ಡ ಟ್ರಾನ್ಸಿಷನ್, ಬದಲಾವಣೆ ಆಗ್ತಾ ಇರೋದು ಡೆಮೋಗ್ರಫಿಕ್ ಟ್ರಾನ್ಸಿಷನ್. ಯಾವುದನ್ನ TFR ಅಂತ ಹೇಳ್ತಾರೆ, ಫರ್ಟಿಲಿಟಿ ರೇಟ್.
ಒಂದು ಕುಟುಂಬದಲ್ಲಿ ಮಕ್ಕಳು ಎಷ್ಟು ಜನ ಇರ್ಬೋದು ಅನ್ನೋದು ಸಾಮಾನ್ಯವಾಗಿ ಡೆಮೋಗ್ರಫಿಕ್ ಸೈಂಟಿಸ್ಟ್ ಅಂತ ಎಕ್ಸ್ಪರ್ಟ್ಸ್ ಅವರ ಒಂದು ಅಧ್ಯಯನ ಹೇಳೋದು, ಒಂದು ಸಮಾಜದಲ್ಲಿ 2.1 ಒಂದು ಕುಟುಂಬದಲ್ಲಿ ಮಕ್ಕಳಿದ್ದರೆ 2.1 ಇರಕ್ಕೆ ಸಾಧ್ಯ ಇಲ್ಲ, ಇಲ್ಲ 2 ಇರಬೇಕು ಅಥವಾ 3 ಇರಬೇಕು. ಅದಿದ್ದಾಗ ಆ ಸಮಾಜ ಬದುಕುತ್ತೆ, ಅಂದರೆ ಮುಂದೆ ಹೋಗ್ತಾ ಹೋಗುತ್ತೆ. ಆದರೆ ಇವತ್ತು ಇಡೀ ಜಗತ್ತಿನಲ್ಲಿ ಇದು ಕಡಿಮೆ ಆಗ್ತಾ ಇದೆ. ಈಗ 20 ವರ್ಷದ ಮುಂಚೆ ಜಗತ್ತಿನ ಜನಸಂಖ್ಯೆ ಮುಂದಿನ 2100 ವೇಳೆಗೆ 900 ಕೋಟಿಗೆ ಹೋಗುತ್ತೆ ಅಂತ ಆಗೆಲ್ಲ ಅಂದಾಜು ಮಾಡ್ತಾರೆ. ಆದರೆ ಇಷ್ಟು ವೇಗವಾಗಿ ಜನಸಂಖ್ಯೆಯಲ್ಲಿ ಕುಸಿತ ಆಗುತ್ತೆ ಅಂತ ಯಾರೂ ಯೋಚನೆ ಮಾಡಿರಲಿಲ್ಲ. ಈಗಿರೋದಕ್ಕಿಂತ ಕಡಿಮೆ ಆಗುತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅಂತ ಇವತ್ತಿನ ವಿಶ್ಲೇಷಣೆಗಳು ಬರ್ತಾ ಇದೆ. ಈ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಂದರೆ ಒಂದು ಸಮಾಜ ಸದೃಢವಾಗಿ ಸಮೃದ್ಧವಾಗಿ ಇರಬೇಕಾದ್ರೆ ಎಷ್ಟು ಜನಸಂಖ್ಯೆ ಇರಬೇಕು ಅಂದರೆ ಒಂದು ಮುಂದಿನ ಪೀಳಿಗೆ. ಈಗ 60 ವರ್ಷದ ನಂತರದ ವಯಸ್ಸಾದಂಥ ತಂದೆ ತಾಯರನ್ನ ನೋಡ್ಕೊಳ್ಳಕ್ಕೆ ಅವರ ಮಕ್ಕಳಿರ್ಬೇಕಲ್ಲ. ತಂದೆ ತಾಯರು ಎಷ್ಟು ಜನ ಇರ್ತಾರೆ, 60 ವರ್ಷ ಮೇಲ್ಪಟ್ಟವ್ರು ಎಷ್ಟು ಇರ್ತಾರೆ, ಅದಕ್ಕೆ ಸರಿಯಾಗುವಂಥ ಯುವಕರ ಪ್ರಮಾಣ ಒಂದು ದೇಶದಲ್ಲಿ ಇರಬೇಕು. ಆಗ ಮಾತ್ರ ಒಂದು ಸಂತುಲಿತವಾಗಿ ಬ್ಯಾಲೆನ್ಸ್ಡ್ ವೇ ಸೊಸೈಟಿ ವಿಲ್ ಸಸ್ಟೈನ್. ಆದರೆ ಅದು ಈಗ ಕಡಿಮೆ ಆಗ್ತಾ ಇದೆ. ವಿಶೇಷವಾಗಿ ಯುರೋಪಿನ ದೇಶಗಳಲ್ಲಿ, ಯುರೋಪಿನ 28 ದೇಶಗಳ ಪೈಕಿ 17ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಏಜ್ಡ್ ಪಾಪ್ಯುಲೇಷನ್ ಅಂದರೆ 60 ವರ್ಷ ಮೇಲ್ಪಟ್ಟವ್ರ ಜನಸಂಖ್ಯೆನೇ ಜಾಸ್ತಿ. ಅಥವಾ ಸೌತ್ ಕೊರಿಯಾ, ಅದರ ಫರ್ಟಿಲಿಟಿ ರೇಟ್, ಆ ದೇಶದ ಫರ್ಟಿಲಿಟಿ ರೇಟ್ 0.87 ಅಂದರೆ ಮುಂದೆ ಒಂದು 20 ವರ್ಷ ಆದಾಗ 10 ಜನ ಸೌತ್ ಕೊರಿಯನ್ರಲ್ಲಿ ಕೇವಲ 3.5 ಜನ ಮಾತ್ರ ಸೌತ್ ಕೊರಿಯಾದ ಮೂಲದವರು ಇರ್ತಾರೆ. ಅಂದರೆ ಈ ಒಂದು ದೊಡ್ಡ ಒಂದು ಬದಲಾವಣೆ ಜಗತ್ತಿನಲ್ಲಿ, ಡೆಮೋಗ್ರಫಿಕ್ ಟ್ರಾನ್ಸಿಷನ್, ಇದು ಭಾರತದಲ್ಲೂ ಆಗ್ತಾ ಇದೆ. ಪರಮಪೂಜನೀಯ ಸರ್ಸಂಘ ಚಾಲಕರು ಈ ವಿಷಯದ ಬಗ್ಗೆ ಕಳೆದ 2.5 ವರ್ಷದಿಂದ ಅನೇಕ ಕಡೆಗಳಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ನಮ್ಮ ಕುಟುಂಬ ಪ್ರಬೋಧನದಲ್ಲೂ ನಾವು ಈ ವಿಷಯವನ್ನು ಆಗಾಗ ನಾವು ಮಾತಾಡ್ತೀವಿ. ಕೇವಲ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಅಲ್ಲ, ಡೆಮೋಗ್ರಫಿಕ್ ಇಂಬ್ಯಾಲೆನ್ಸ್ ಅದು ದೊಡ್ಡ ಪ್ರಮಾಣದಲ್ಲಿದೆ ನಮ್ಮ ದೇಶದಲ್ಲಿ. ಅದಕ್ಕೆ ಅನೇಕ 4 ಕಾರಣಗಳನ್ನು ನಾವು ಗುರುತಿಸ್ತೀವಿ. ಒಂದು, ಮಕ್ಕಳ ಜನಸಂಖ್ಯೆಯಲ್ಲಿ, ಹಿಂದೂ ಮಕ್ಕಳ ಜನಸಂಖ್ಯೆಯಲ್ಲಿ ಕಡಿಮೆ ಆಗಿರೋದು ಫರ್ಟಿಲಿಟಿ ರೇಟಲ್ಲಿ. ಇನ್ನೊಂದು, ಮತಾಂತರ. ಇನ್ನೊಂದು, ಹೊರಗಡೆ ದೇಶದಿಂದ ಯಾವುದನ್ನ ಇನ್ಫಿಲ್ಟ್ರೇಷನ್ ಅಂತ ಕರೀತಾರೆ, ಅಕ್ರಮ ವಲಸಿಗರು, ಅದು ವಿಶೇಷವಾಗಿ ಬಾಂಗ್ಲಾದೇಶದಿಂದ ಬಂದು ನೆಲೆಸ್ತಾ ಇರೋರು. 4ನೇದು, ಈ ಇಂಬ್ಯಾಲೆನ್ಸ್ ಆಗೋದಕ್ಕೆ ಹಿಂದೂಗಳಲ್ಲದ ಜನಾಂಗಗಳಲ್ಲಿ ಆಗ್ತಾ ಇರುವ ವೇಗದ ಜನಸಂಖ್ಯಾ ಪ್ರಮಾಣ ಹೆಚ್ಚಾಗ್ತಾ ಇರೋದು. ಇದು ನಮ್ಮ ದೇಶದ ಸ್ಥಿತಿ. ಜಗತ್ತಿನಲ್ಲಿ ಕುಸಿತಾ ಇರೋದು ಇದು ದೊಡ್ಡ ಒಂದು ಸಮಸ್ಯೆ, ಡೆಮೋಗ್ರಫಿಕ್ ಟ್ರಾನ್ಸಿಷನ್. ಎಲಾನ್ ಮಾಸ್ಕ್ ಅಂತ ಯಾರು ಭಾಳ ಪ್ರಸಿದ್ಧ ಆದಂಥ ಉದ್ಯಮಿ ಇದ್ದಾರೆ, ಜಗತ್ತಿನ ಮೊದಲನೇ ಟ್ರಿಲಿನಿಯರ್ ಅಂತಾರೆ ಅವ್ರನ್ನ, ಮೊನ್ನೆ ಇತ್ತೀಚೆಗೆ ಆದರವರು. ಅವರು ಇದರ ಬಗ್ಗೆ ನಿರಂತರ ಕಳೆದ 4 ವರ್ಷಗಳಿಂದ ಅನೇಕ ಅಧ್ಯಯನದ ಲೇಖನಗಳನ್ನು ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮೂಲಕ ಪ್ರಕಟ ಮಾಡ್ತಾಯಿದ್ರಿ. ಇದು ಜಗತ್ತಿನ ಯಾವ ಕಡೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತ. ಅಂದರೆ ಈ 4 ಕೂಡ ಅಂದರೆ ಡಿಗ್ಲೋಬಲೈಸೇಷನ್, ಡಿಕಾರ್ಬನೈಸೇಷನ್, ಡಿಜಿಟೈಸೇಷನ್, ಡೆಮೋಗ್ರಫಿಕ್ ಟ್ರಾನ್ಸಿಷನ್, ಈ 4 ರೀತಿಯ ಬದಲಾವಣೆಗಳು ಈ ಮಲ್ಟಿಪೋಲಾರ್ ವರ್ಲ್ಡ್ ಅಂತ ಯಾವುದನ್ನು ಕರೀತಾರೆ, ಇದರಲ್ಲಿ ತಳಮಳವನ್ನು ಉಂಟು ಮಾಡ್ತಾ ಇದೆ. ಇದು ಜಗತ್ತಿನ ಪರಿದೃಶ್ಯ. ಇನ್ನೂ ಅನೇಕ ಮುಖಗಳಿರ್ಬೋದು. ನಾನು ಒಂದು ರೀತಿಯ ವಿಷಯವನ್ನು ಅಥವಾ ವಿಶ್ಲೇಷಣೆ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಭಾರತ ಜಗತ್ತಿಗೆ ಏನು ಕೊಡ್ಬೋದು? ಸಂಘ ನಿರ್ಮಾಣ ಮಾಡಿರುವ ಕಾರ್ಯಶಕ್ತಿ, ಅದರ ಮೂಲಕ ಸುದೃಢವಾಗಿರತಕ್ಕಂಥ ಹಿಂದೂ ಸಮಾಜ ಜಗತ್ತಿಗೆ ಈ ಹಿನ್ನೆಲೆಯಲ್ಲಿ ಏನು ದೃಷ್ಟಿ ಕೊಡ್ಬೋದು? ಈ 4ರ ಬಗ್ಗೆನೂ ಸಂಘದ ದೃಷ್ಟಿ ಇದೆ, ಅಥವಾ ಸಂಘ ಅಂದರೆ ಸಂಘಕ್ಕಿಂತ ಹೆಚ್ಚಾಗಿ ಹಿಂದೂ ದೃಷ್ಟಿ ಇದೆ. ಸಂಘ ಹಿಂದೂ ಸಮಾಜ, ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮ, ಇದನ್ನ ಸಾವಿರಾರು ವರ್ಷಗಳಿಂದ ಈ ಭೂಮಿಯಲ್ಲಿ ಯಾವುದನ್ನ ಹೇಳ್ತಾ ಬಂತು, ಯಾವುದನ್ನ ಸಂದೇಶ ಕೊಡ್ತಾ ಬಂತು, ಅದನ್ನೇ ಬಲಪಡಿಸುವಂತ ಕೆಲಸ ಮಾಡ್ತಾ ಇರೋದು. ಕೃಣ್ವಂತೋ ವಿಶ್ವಮಾರ್ಯಂ ಅಂತ ಹೇಳಿದಾಗಲೂ, ಪ್ರದೀಪಮಯ ಜಗತ್ ಸರ್ವಂ ಅಂತ ಹೇಳಿದಾಗಲೂ, ವಸುದೈವ ಕುಟುಂಬಕಂ ಅಂತ ಹೇಳಿದಾಗಲೂ, ನಮ್ಮ ಒಂದು ಜಾಗತಿಕ ಧ್ಯೇಯ ಏನು, ಇದನ್ನು ನಾವು ಜಗತ್ತಿಗೆ ಸಂದೇಶ ಕೊಡ್ತಾ ಬರ್ತೀವಿ. ಈಗ ನಾನು ವಿಶ್ಲೇಷಣೆ ಮಾಡಿದಂಥ ಈ ಮಲ್ಟಿಪೋಲಾರ್ ವರ್ಲ್ಡ್ ಅಲ್ಲಿ ಈ ರೀತಿಯ ಟ್ರಾನ್ಸಿಷನ್ಸ್ ಏನಾಗ್ತಾ ಇದೆ, ಇದೆಲ್ಲದರ ಬಗ್ಗೆಯೂ ನಮ್ಮ ಪೂರ್ವಜರ ಹಿಂದೂ ಸಂಸ್ಕೃತಿಯ ಮೌಲ್ಯಗಳ, ಹಿಂದೂ ಸಮಾಜದ ಒಂದು ದೃಷ್ಟಿ ಇದೆ. ಕೇವಲ ದೃಷ್ಟಿ ಇಲ್ಲ, ಇದರೊಳಗೆ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ, ಈ 3 ನೆಲೆಸಿರ್ತಕ್ಕಂಥ ಹಿಂದೂ ರಾಷ್ಟ್ರ. ಇದು ನಾನು ಆಗಲೇ ಹೇಳಿದ್ನಲ್ಲ, ಸಂಘದ್ದು ಕೇವಲ ಒಂದು ಸಿದ್ಧಾಂತ ಅಲ್ಲ, ಅದೊಂದು ಮೂವ್ಮೆಂಟು ಹೌದು, ಜೀವನವೂ ಹೌದು, ಸಂಘಟನೆಯೂ ಹೌದು. ಅದೇ ರೀತಿಯಲ್ಲಿ ಹಿಂದೂ ಅನ್ನೋದು ಅದು ಧರ್ಮನೂ ಹೌದು, ಸಂಸ್ಕೃತಿನೂ ಹೌದು, ಸಮಾಜನೂ ಹೌದು, ಮತ್ತು ಅಲ್ಲಿ ನೆಲೆಸಿರ್ತಕ್ಕಂಥ ರಾಷ್ಟ್ರನೂ ಹೌದು. ಧರ್ಮ ಅನ್ನೋದು ಒಂದು ಬ್ಯಾಲೆನ್ಸ್ ಆದರೆ ಅದರ ಆಧಾರದಲ್ಲಿ ನಿರ್ಮಾಣ ಆಗಿರೋ ಮೌಲ್ಯಗಳು ಇವತ್ತು ಜಗತ್ತಿಗೆ ಬೇಕಾದ ಮೌಲ್ಯಗಳು, ಹಿಂದೂ ಮೌಲ್ಯಗಳು, ಸನಾತನ ಮೌಲ್ಯಗಳು. ಈ 4 ರೀತಿಯ ಬದಲಾವಣೆ, ನಾನು ಇನ್ನೂ 10 ರೀತಿಯ ಬದಲಾವಣೆಗಳನ್ನು ನೋಡ್ಬೋದು. ಎಲ್ಲದರೊಳಗೂ ಜಗತ್ತೇನು ತಳಮಳ ಅನುಭವಿಸ್ತಾ ಇದೆ, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬೇಕಾದಂಥ ಹಿಂದೂ ಧರ್ಮದ ಬ್ಯಾಲೆನ್ಸ್, ಧರ್ಮ ಏನಿದೆ ಅದು ಮೌಲ್ಯಗಳ ಮೂಲಕ ಏನು ನೆಲೆಗೊಂಡಿದೆ, ಆ ಮೌಲ್ಯಗಳು ಕೇವಲ ಭಾರತಕ್ಕೆ ಸೀಮಿತವಾದಂಥ ಮೌಲ್ಯಗಳಲ್ಲ. ಉದಾಹರಣೆಗೆ ನಾನಾಗಲೇ ಒಂದು ವಿಷಯದ ಬಗ್ಗೆ ವ್ಯಕ್ತ ಮಾಡಿದೆ, ಪರಿಸರ ಸಂರಕ್ಷಣೆ ಆಗಬೇಕು, ಜಗತ್ತಲ್ಲಿ ಏನು ಡಿಕಾರ್ಬನೈಸೇಷನ್, ಎನ್ವಿರಾನ್ಮೆಂಟ್ ಉಳಿಬೇಕು ಅನ್ನೋದೇನಿದೆ, ಅದು ಕೇವಲ ಹೆದರಿಕೆ ಕಾರಣಕ್ಕಾಗಬೇಕಾಗಿಲ್ಲ. ಧನಾತ್ಮಕವಾಗಿ ಚಿಂತನೆ, ಋಣಾತ್ಮಕ ಚಿಂತನೆ, ಹೆದರಿಕೆಯಿಂದ ಇಲ್ಲೇನೋ ಆಗೋಗುತ್ತೆ ಅದಕ್ಕೆ ನಾನು ಹೀಗಿರಬೇಕು,
ಅಂದರೆ ಪೊಲೀಸ್ ಇದನ್ನೇ ಅದಕ್ಕೆ ಕಳ್ತನ ಮಾಡಬಾರ್ದು ಅಂತ ಯೋಚನೆ ಮಾಡಿದಾಗೆ. ನಮ್ಮ ಪೂರ್ವಜರು ಆ ಥರ ಯೋಚನೆ ಮಾಡಲಿಲ್ಲ. ಜಗತ್ತು ಇಡೀ ಚರಾಚರ ಸೃಷ್ಟಿ ಒಂದೇ, ಭಗವಂತನ ಸೃಷ್ಟಿಯ ಒಂದು ಭಾಗ ನಾವು ಕೂಡ ಅಷ್ಟೇ. ಇಲ್ಲಿರೋ ಮರ ಗಿಡ ನೀರು ಪ್ರಾಣಿ ಪಕ್ಷಿ ಜೀವ ಇರೋದು ನಿರ್ಜೀವವಾದು ಎಲ್ಲದರೊಳಗೂ ಭಗವಂತ ಇದ್ದಾನೆ, ಎಲ್ಲವೂ ಅವನ ಸೃಷ್ಟಿನೇ. ಅದರ ಒಂದು ಭಾಗ ನಾನಾಗಿರೋದ್ರಿಂದ ನನಗೆ ಒಂದು ಕರ್ತವ್ಯ ಇದೆ, ಜವಾಬ್ದಾರಿ ಇದೆ, ಅದ್ರ ಜೊತೆಗೆ ಬದುಕಬೇಕು ಅನ್ನೋದು. ಈ ದೃಷ್ಟಿ ನಾವು ಜಗತ್ತಿಗೆ ಕೊಡುವುದು. ಅಥವಾ ಆತ್ಮನಿರ್ಭರ ಭಾರತ ಅಂತೇನು ಪ್ರಧಾನಮಂತ್ರಿಗಳು ಹೇಳಿದ್ರು ಸ್ವದೇಶಿ ಅನ್ನೋದು ಕಲ್ಪನೆ ಜಗತ್ತಿನ ಎಲ್ರಿಗೂ ಬೇಕಾಗಿದ್ದು. ಸ್ವದೇಶಿ ಅರ್ಥ ಬೇರೆಯವ್ರನ್ನ ವಿರೋಧ ಮಾಡೋದು ಅಂತಲ್ಲ, ಅಥವಾ ಯಾವ್ದನ್ನ ತಡೆ ಹಾಕೊಳ್ಳೋದು ಅಂತಲ್ಲ, ಬೇರೆಯವ್ರನ್ನ ಯಾವ್ದನ್ನ ಇಂಗ್ಲೀಷಲ್ಲಿ ಆರ್ಮ್ ಟ್ವಿಸ್ಟಿಂಗ್ ಅಂದ್ರೆ ಬಗ್ಗಿಸ್ಬಿಟ್ಟು, ಈಗ ಟ್ರಂಪ್ ಮಾಡ್ತಾ ಇರೋದು ಅದನ್ನ ಟ್ಯಾರಿಫ್ಗಳು ಆಗ್ತಾ ಇರೋದು ಬಗ್ಸೋದಕ್ಕೆ. ಇದು ನಮ್ಮ ದೃಷ್ಟಿ ಅಲ್ಲ. ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಂಡು ಇಡೀ ಜಗತ್ತಿಗೆ ಕೈ ಚಾಚಬೇಕು, ಅದು ಸ್ವದೇಶಿ ದೃಷ್ಟಿ. ಸ್ವಾವಲಂಬನೆ ಬೇಕು, ಜಗತ್ತಿನ ಎಲ್ರಿಗೂ ಸಹಾಯ ಮಾಡುವಂತ ಶಕ್ತಿನೂ ಗಳಿಸ್ಕೊಳ್ಬೇಕು, ಎಲ್ಲರನ್ನೂ ಸಹಾನುಭೂತಿಯಿಂದ ನೋಡುವ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವ ಮನಸ್ಥಿತಿ ಬೇಕು. ಒಂದು ಮನುಷ್ಯನಾಗಬೇಕು, ಕುಟುಂಬವಾಗಬೇಕು, ದೇಶವಾಗಬೇಕು. ಆತ್ಮನಿರ್ಭರತೆ ಅನ್ನೋದು ಈ ದೃಷ್ಟಿ. ಅಂದ್ರೆ ಪ್ರತಿಯೊಂದು ವಿಷಯದ ಬಗ್ಗೆಯೂ, ಅದು ಎಕಾನಮಿ ಬಗ್ಗೆ ಇರ್ಬೋದು, ಫೈನಾನ್ಸ್ ಬಗ್ಗೆ ಇರ್ಬೋದು, ಮಿಲಿಟರಿ ಬಗ್ಗೆ ಇರ್ಬೋದು, ಡೆಮೋಗ್ರಫಿಕ್ ಚೇಂಜ್ ಬಗ್ಗೆ ಇರ್ಬೋದು, ನಮ್ಮ ಹಿಂದೂ ಸಂಸ್ಕೃತಿಯ, ಹಿಂದೂ ಸಮಾಜದ, ಹಿಂದೂ ಧರ್ಮದ ದೃಷ್ಟಿ, ನಡವಳಿಕೆ, ಜೀವನ ಇದೆ, ಮೌಲ್ಯಗಳಿದೆ. ಸಂಘ ಅದನ್ನ ಬಲಪಡಿಸ್ತಾ ಇದೆ. ಹಾಗಾಗಿ ಇವತ್ತು ಸಂಘದ 100ನೇ ವರ್ಷದ ಸಂದರ್ಭದಲ್ಲಿ ಈ ಹಿನ್ನೆಲೆಯಲ್ಲಿ ಅನೇಕ ಕಡೆಗಳಲ್ಲಿ ಸಂಘದ ವಿಚಾರವನ್ನ ಪರಮಪೂಜ್ಯ ಸರ್ಸಂಘಚಾಲಕರು, ಮಾನ್ಯ ಸರ್ಕಾರಿಯವರು ಜಗತ್ತಿನ ಬೇರೆ ವ್ಯಕ್ತಿಗಳಿಗೆ, ಸಮುದಾಯಗಳಿಗೆ ತಿಳಿಸಿದಾಗ ಕೆಲವರಿಗೆ ಮುಂಚೆನೆ ಗೊತ್ತಿತ್ತು ಹಿಂದೂ ದೃಷ್ಟಿ ಏನು ಅನ್ನೋದು. ಇನ್ನು ಕೆಲವರಿಗೆ ಅರೆ ಇದನ್ನು ಈ ರೀತಿನೂ ಯೋಚನೆ ಮಾಡ್ಬೋದಾ ಅಂತ ಅನ್ನಿಸ್ತಾ ಇದೆ. ಕಳೆದ 1.5-2 ವರ್ಷಗಳಲ್ಲಿ ನಮ್ಮ ದೇಶದಿಂದ ಅನೇಕರು ಸಂಘದ ಪ್ರಮುಖ ಕಾರ್ಯಕರ್ತರು, ವಿಚಾರವಂತರು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಈ ದೃಷ್ಟಿಯನ್ನ, ಈ ವಿಚಾರವನ್ನ ಅವ್ರ ಮುಂದೆ ಇಡುವಂತ ಪ್ರಯತ್ನ ಮಾಡಿದ್ವಿ. ಇನ್ನು ಅನೇಕರನ್ನ ಇಲ್ಲಿಗೆ ಕರೆದ್ವಿ. ಬೆಂಗಳೂರಲ್ಲಿ ಪರಮಪೂಜ್ಯ ಸರ್ಸಂಘಚಾಲಕರು ಮೋಹನ್ಜಿ ಭಾಗವತ್ ಅವರ ಸಂವಾದ ಆದಾಗ ಒಂದು 16 ದೇಶಗಳಿಂದ ಹತ್ತತ್ರ ಒಂದು 50 ಮಂದಿ ಈ ಥರ ವಿಚಾರವಂತರು ಅಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲಿ, ಯೂನಿವರ್ಸಿಟಿಗಳಲ್ಲಿ, NGOಗಳಲ್ಲಿ ಪ್ರಮುಖರಾಗಿರುವಂಥ ಆಯ್ಕೆ ಮಾಡಿ ಕರೆಯಲಾಗಿತ್ತು. ಅಲ್ಲಿ ಅನೇಕರಿಗೆ ಸಂಘದ ಈ ದೃಷ್ಟಿ ಮೊದಲ ಬಾರಿಗೆ ಕೇಳ್ತಾ ಇದ್ದಾರೆ. ಸಂಘದ ದೃಷ್ಟಿ ಅಂದರೆ ಅದು ಹಿಂದೂ ದೃಷ್ಟಿ, ಸಂಘದ ದೃಷ್ಟಿ ಬೇರೆ ಅಲ್ಲ, ಹಿಂದೂ ದೃಷ್ಟಿ ಬೇರೆ ಅಲ್ಲ. ಅನೇಕರು ಆ 2 ದಿವಸದ ಸಂವಾದದಲ್ಲಿ ಭಾಗವಹಿಸಿದ ನಂತರ ಒಂದು ಅವಧಿಯಲ್ಲಿ ಪರಮಪೂಜ್ಯ ಸರ್ಸಂಘಚಾಲಕರ ಜೊತೆಗೆ ಒಂದು ಸಣ್ಣ ಗುಂಪಿನ ಅವ್ರು ಮಾತ್ರ ಒಂದು ಪ್ರತ್ಯೇಕವಾದ ಒಂದು ಸಂವಾದ ಇತ್ತು. ಅದರಲ್ಲಿ UAE ದುಬೈನಿಂದ ಬಂದಿದ್ದಂಥ ಒಬ್ಬರು ಬಹಳ ದೊಡ್ಡ ಉದ್ಯಮಪತಿ ಮೊಹಮ್ಮದ್ ಅಲೆಬಾರ್ ಅಂತ, ಬೂಜ್ ಖಲೀಫಾ ಅಂತ ಯಾವುದಿದೆ ಅದರ ಮಾಲೀಕರು, ಇಮಾರ್ ಕಂಪನಿಯ ಮಾಲೀಕರು, ಅವರೆಲ್ಲರೂ ಒಂದು 60 ಜನ ಕುಳಿತಿದ್ದಂಥ ಸಭೆಯಲ್ಲಿ ಅವರು ಎದ್ದು ನಿಂತು ಅವರು ಎಲ್ಲರೂ ಸಂವಾದ ನಡೀತಾ, ಅವ್ರು ನಿಂತು ಹೇಳಿದ್ರು, ಐ ವಾಂಟ್ ಆಲ್ ಮೈ 14 ಗ್ರ್ಯಾಂಡ್ ಚಿಲ್ಡ್ರನ್ ಟು ಬಿಕಮ್ RSS ಅಂದರು. ಅವ್ರಿಗೆ 14 ಜನ ಮೊಮ್ಮಕ್ಕಳಿದ್ದಾರೆ. ಅವರು ಅರಬ್ರು. ಎಲ್ರಿಗೂ ಆಶ್ಚರ್ಯ ಆಯಿತು. ಆಮೇಲೆ ಅವ್ರು ಮುಂದುವರ್ಸಿದ್ರು ಮಾತಾಡೋದು. ಆಮೇಲೆ ಮುಗಿದ ಮೇಲೆ ಮುಕ್ತಾಯ ಆಗ್ತಾ ಇರೋರು ಒಬ್ಬರು ಜೊತೆಗೆ ಇನ್ನೊಬ್ಬರು ಅವ್ರ ಹತ್ರ ಬಂದರು, ನೀವು ಇದು RSS ಭಾರತದ್ದು, ವೈ ಡೂ ಯು ವಾಂಟ್ ಯುವರ್ ಗ್ರ್ಯಾಂಡ್ ಚಿಲ್ಡ್ರನ್ ಟು ಬಿಕಮ್ RSS? ಅವ್ರು ಅದಕ್ಕೆ ಹೇಳಿದ್ರು, ವಾಟ್ ಈಸ್ RSS? RSS ಮೀನ್ಸ್ ಲವ್ ಯುವರ್ ಕಂಟ್ರಿ, ಲವ್ ಯುವರ್ ಕಲ್ಚರ್. That is RSS. I also want my grandchildren to love my Arab culture and Arab country. That's it. ಆಫ್ರಿಕಾದಿಂದ ಬಂದಂಥ ಒಬ್ಬರು, ಹಿಂದೆ ಮಂಡೇಲಾ ಸರ್ಕಾರದಲ್ಲಿಂದ ಇದ್ದುಕೊಂಡು ಆಮೇಲೆ ಹೆಲ್ತ್ ಮಿನಿಸ್ಟರ್ ಆಗಿದ್ದಂಥ ಒಬ್ಬರು ನಾಗ್ಪುರದ ವಿಜಯದಶಮಿ ಉತ್ಸವಕ್ಕೆ ಬಂದಿದ್ದರು. ಅವರು ಸರ್ಸಂಘಚಾಲಕರ ಜೊತೆ ಮಾತಾಡ್ತಾರೆ. ಈ ವಿಷಯ ತಾವು ಹೇಳ್ತಾ ಇರುವಂಥ ಈ ವಿಷಯಗಳಿದೆ, ಮೌಲ್ಯಗಳ ಮಾತೇನಿದೆ, ಪಾಶ್ಚಾತ್ಯ ಜಗತ್ತು, ವೆಸ್ಟರ್ನ್ ವರ್ಲ್ಡ್ ಇದನ್ನು ಹೇಗೆ ಸ್ವೀಕಾರ ಮಾಡುತ್ತೋ, ಎಷ್ಟು ಮಾಡುತ್ತೋ ಗೊತ್ತಿಲ್ಲ. ಆದರೆ ನಮಗೆ ತುಂಬ ಅಗತ್ಯ ಇದೆ ಆಫ್ರಿಕಾದ ದೇಶಗಳಿಗೆ. ಹೆಚ್ಚೆಚ್ಚು ನೀವು ಸಂಘದ ಪ್ರಮುಖರನ್ನು ಅಲ್ಲಿಗೆ ಕಳಿಸಿ. ಅಂದರೆ ಜಗತ್ತು ಇವತ್ತು ನಾವು ಹೇಳ್ತಾ ಇರೋ ವಿಚಾರಗಳನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಆಗಿದೆ. ಬಿಲ್ ಡ್ರಕ್ಸೆಲ್ ಅಂತ ಒಬ್ಬರು ಅಮೆರಿಕದ ಅತ್ಯಂತ ಸುಪ್ರಸಿದ್ಧ ಅಥವಾ ಬಹಳ ಶಕ್ತಿಶಾಲಿಯಾದಂಥ ಒಂದು ಥಿಂಕ್ ಟ್ಯಾಂಕ್ ಅಂತ ಏನು ಕರೀತಾರೆ, ಹಡ್ಸನ್ ಇನ್ಸ್ಟಿಟ್ಯೂಟ್, ಅದರೊಳಗೆ ಅವರು ಪ್ರಮುಖರು. ಅವರು 2-3 ಬಾರಿ ಈ ಸಂದರ್ಭದಲ್ಲೇ ಈ ಒಂದು ಸಂಘದ ಶತಾಬ್ದಿ ಕಾರ್ಯಕ್ರಮದ ಪ್ರಯತ್ನದಲ್ಲಿ 1-2-3 ಬಾರಿ ಭಾರತಕ್ಕೆ ಬಂದರು. ಇತ್ತೀಚೆಗೆ ಮಾನ್ಯ ಸರ್ಕಾರಿಯವರು ಹೋದಾಗ ಹಡ್ಸನ್ ಇನ್ಸ್ಟಿಟ್ಯೂಟಲ್ಲಿ ಸಂಘದ ಕುರಿತಾದಂಥ ಒಂದು ವಿಚಾರ ಸಂಕಿರಣದಲ್ಲೂ ಪ್ರಮುಖ ಪಾತ್ರ ವಹಿಸಿದರು. ಅವರು ಇದೇ ವಿಜಯದಶಮಿ ಉತ್ಸವಕ್ಕೆ ಬಂದಾಗ ಡಾಕ್ಟರ್ ಮೋಹನ್ ಭಾಗವತ್ ಜಿ ಅವ್ರ ಜೊತೆಗೆ ಮಾತಾಡ್ತಾ ಅವ್ರು ಹೇಳಿದ್ರು, ವಿ ವಾಂಟ್ ಏನ್ ಅಮೆರಿಕನ್ RSS ಅಂದರು. ಅಮೆರಿಕದಲ್ಲಿ RSS ಥರ ಒಂದು ಸಂಘಟನೆ ಬೇಕಾಗಿದೆ. ಯಾಕೆಂತ ವಿಶ್ಲೇಷಣೆ ಮಾಡಿದ್ರು ಅವರು. ನೋಡಿ, ಟ್ರಂಪ್ ಜೊತೆಗಿರುವ ಮಗ ಅಂತ ಯಾವ್ದು ಕರೀತಾರೆ, ಮೇಕಿಂಗ್ ಅಮೆರಿಕಾ ಗ್ರೇಟ್ ಅಗೈನ್, ಇದೊಂದು ಎಕ್ಸ್ಟ್ರೀಮ್ಗೆ ಹೋಗ್ಬಿಟ್ಟಿದೆ. ಅವರು ಈ ರೀತಿ ಏನು ರಿಪಬ್ಲಿಕನ್ ಪಾರ್ಟಿ ಅಂತ ಹೇಳ್ತಾರೆ, ಅಂದರೆ ಟ್ರಂಪ್ ಪಕ್ಷದಲ್ಲೇ ಇರೋರು, ಅದರ ಚಿಂತಕರೇ. ಆದರೆ ಅವ್ರು ಹೇಳಿದ್ರು ಎಕ್ಸ್ಟ್ರೀಮ್ಗೆ ಹೋಗಿದೆ. ನಮಗೆ ದೇಶ, ಸಂಸ್ಕೃತಿ, ಮೌಲ್ಯಗಳು ಅಮೆರಿಕಾದ ಯಾವುದಿದೆ ಈ 400 ವರ್ಷಗಳ ನಿರ್ಮಾಣ ಆಗಿರೋದು, ಅದ್ರ ಬಗ್ಗೆ ಪ್ರೀತಿ ಬೆಳೆಸಬೇಕು, ಅದ್ರ ಬಗ್ಗೆ ದೇಶಭಕ್ತಿ ಬೆಳೆಸಬೇಕು. ಅದರ ಆಧಾರದಲ್ಲಿ ನಮ್ಮ ದೇಶ ಈವರೆಗೂ ಬದುಕಿತ್ತು, ಅದನ್ನೇ ಜಗತ್ತಿನಲ್ಲೂ ನಾವು ಬಿತ್ತಬೇಕು. ಆದರೆ ಆ ಬ್ಯಾಲೆನ್ಸ್ ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಸಂಘ 100 ವರ್ಷಗಳಿಂದ ಕೆಲಸ ಮಾಡ್ತಾ, ಕೋಟ್ಯಾಂತರ ಮಂದಿಯನ್ನ ತಯಾರು ಮಾಡ್ತಾ, ದೇಶ ಸಮಾಜದ ಬಗ್ಗೆ ಕಳಕಳಿ, ದೇಶಭಕ್ತಿ, ಪ್ರಾಮಾಣಿಕತೆ, ಅನುಶಾಸನ, ಸ್ವದೇಶಿ ಭಾವ, ಸಮರಸತೆ ಇಂಥ ಗುಣಗಳನ್ನು
ಸಾಮಾನ್ಯ ಜನರಲ್ಲೂ ಮೂಡಿಸ್ತಾ ಅತಿವಾದದ ಕಡೆಗೆ ಹೋಗಿಲ್ಲ, ಎಕ್ಸ್ಟ್ರೀಮ್ಗೆ ಹೋಗಿಲ್ಲ. ಇದೇ ಬೇಕಾಗಿರೋದು. ವಿ ವಾಂಟ್ ಅಮೆರಿಕನ್ ಫಾರ್ಮ್ ಆಫ್ RSS ಅಂತ ಅವರು ಹೇಳಿದರು. ಅಂದರೆ ಸಂಘದ ವಿಚಾರ, ಸಂಘದ ಜೀವನ, ಸಂಘದ ಚಿಂತನೆ, ಅಂದರೆ ಅದೆಲ್ಲವೂ ಕೂಡ ಹಿಂದೂ ಜೀವನ, ಹಿಂದೂ ಸಂಸ್ಕೃತಿ, ಹಿಂದೂ ಮೌಲ್ಯಗಳೇ. ಸಂಘ ಏನು ಹೇಳ್ತಾ ಇದೆ, ನಾನು ಜಗತ್ತಿನ ಈ 4 ರೀತಿಯಲ್ಲಿ ಏನು ವಿಶ್ಲೇಷಣೆ ಮಾಡಿದೆ, ಆ ತಳಮಳದಲ್ಲಿ ಜಗತ್ತು ಇವತ್ತಿರಬೇಕಾದ್ರೆ ನಮ್ಮ ಪ್ರಸ್ತುತತೆ, ರಿಲೆವೆನ್ಸ್ ಹಿಂದೂ ಸಮಾಜದ್ದು, ಭಾರತದ್ದು ಒಂದು ರಾಷ್ಟ್ರವಾಗಿ, ಸಮಾಜವಾಗಿ ಮೌಲ್ಯಯುತವಾದಂಥ ಒಂದು ಶಕ್ತಿಯಾಗಿ ಅದು ಇನ್ನೂ ಹೆಚ್ಚಾಗಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ 100 ವರ್ಷ ಆದಾಗ ಸಂಘದ ಒಂದು ದೃಷ್ಟಿ, ಸಂದೇಶ, ಕೊಡುಗೆ ಭಾರತದ ಮೂಲಕ, ಹಿಂದೂ ಸಮಾಜದ ಮೂಲಕ, ಹಿಂದೂ ಸಂಸ್ಕೃತಿಯ ಮೌಲ್ಯಗಳ ಮೂಲಕ ಜಗತ್ತಿಗೆ ಏನಾಗ್ಬೋದು ಅಂತ ಹೇಳಿದ್ರೆ, ಈ ಸಂದೇಶ ಕೊಡೋದು ಮಾತ್ರ ಅಲ್ಲ, ನಾನಾಗಲೇ ಹೇಳಿದಂತೆ ಫಿಲಾಸಫಿ, ದರ್ಶನ ಕೊಡೋರು ಜಗತ್ತಿನಲ್ಲಿ ತುಂಬ ಜನ ಇದ್ದಾರೆ. ಆದರೆ ಆ ರೀತಿ ಜೀವನ ಹೊಂದಿರುವ ಸಮಾಜ ನಮ್ಮದಾಗಬೇಕು. ವಿಚಾರ ಮತ್ತು ಆಚಾರ, ಡಾಕ್ಟರ್ ಜಿಯವರ ಬಹಳ ದೊಡ್ಡ ಕೊಡುಗೆ ಅದೇ. ಅದು ಒಂದು ಸಮಾಜದ ಮಟ್ಟದಲ್ಲೂ, ಕುಟುಂಬದ ಮಟ್ಟದಲ್ಲೂ, ವ್ಯಕ್ತಿಗತ ಮಟ್ಟದಲ್ಲೂ. ಡಾಕ್ಟರ್ ಜಿಯವ್ರಿಗಿಂತ ಮುಂಚೆನೇ ಈ ವಿಚಾರವನ್ನು ಹೇಳಿದಂಥ ಅನೇಕರಿದ್ದರು, ದೊಡ್ಡ ದೊಡ್ಡ ಚಿಂತಕರಿದ್ದರು, ಮಹಾನ್ ಭಾವರಿದ್ದರು. ಡಾಕ್ಟರ್ ಜಿಯವರ ಕೊಡುಗೆ ಏನು? ಸಂಘಟನೆಯ ಮೂಲಕ ಈ ವಿಚಾರವನ್ನು ಒಪ್ಪಿಕೊಂಡು ಅದನ್ನು ಆಚರಣೆಗೆ ತರುವಂಥ ವ್ಯಕ್ತಿಗಳು, ಕುಟುಂಬಗಳನ್ನು ನಿರ್ಮಾಣ ಮಾಡಿತು. ಹಾಗಾಗಿ ಅದೊಂದು ಮೂವ್ಮೆಂಟ್ ಆಯಿತು, ಫಿಲಾಸಫಿಯಾಗೇ ಉಳಿಲಿಲ್ಲ. ಅದು ಜೀವನ ಆಯಿತು, ಜೀವನದ ಅಭಿವ್ಯಕ್ತಿಯಾಗಿ ಅದೊಂದು ಆಂದೋಲನ ಆಯಿತು. ಹಾಗೆ ಇವತ್ತು ಜಗತ್ತಿನಲ್ಲಿ ಕೃಣ್ವಂತೋ ವಿಶ್ವಭಾರಯಂ, ಇಡೀ ಜಗತ್ತು, ಒನ್ ಫ್ಯಾಮಿಲಿ, ಒನ್ ಪೀಪಲ್, ಒನ್ ಗ್ಲೋಬ್, G20 ಆದಾಗ ಸ್ವತಃ ಪ್ರಧಾನಮಂತ್ರಿಗಳು ಈ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟರು. ಆದರೆ ನಮ್ಮ ದೇಶದಲ್ಲಿ ಆ ರೀತಿ ಬದುಕು ಕಟ್ಟಬೇಕಲ್ಲ, ಆ ಕೆಲಸ ಇನ್ನೂ ತುಂಬ ಬಾಕಿ ಇದೆ. ಇವತ್ತಿಗೂ ಸಾವಿರಾರು ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಆಚರಣೆಯಲ್ಲಿದೆ. ಒಂದು ಜೀವನ, ಒಂದು ಜಗತ್ತು ಅಂತ ಹೇಳಬೇಕಾದ್ರೆ ನಮ್ಮ ಊರಲ್ಲಿ ಆ ಥರನೇ ಇದೆಯಾ? ಅಥವಾ ಪರಿಸರದ ಬಗ್ಗೆ ಜಗತ್ತಿಗೆ ನಾವು ಇಡೀ ಜಗತ್ತನ್ನು ಮಾತೃ ಸ್ವರೂಪದಲ್ಲಿ ನೋಡಬೇಕು, ಹೆದರಿಕೆ ಕಾರಣಕ್ಕಾಗಿ ಪರಿಸರ ಸಂರಕ್ಷಣೆ ಅಲ್ಲ. ಡಿಕಾರ್ಬನೈಸೇಷನ್ ನಾಟ್ ಬಿಕಾಸ್ ಆಫ್ ಥ್ರೆಟ್, ಬಟ್ ಬಿಕಾಸ್ ಆಫ್ ಅವರ್ ಕಮಿಟ್ಮೆಂಟ್ ಆರ್ ಬಿಕಾಸ್ ಆಫ್ ಅವರ್ ಬಿಲೀಫ್. ಇಡೀ ಜಗತ್ತು ಒಂದೇ, ಮಾತೃ ಸಮಾನ, ನಾನು ಅದರ ಭಾಗ ಅನ್ನೋ ಒಂದು ನಂಬಿಕೆ, ಅದರ ಆಧಾರದಲ್ಲಿ ಅದರ ಪಾಲನೆ ಆಗಬೇಕಾದ್ರೆ ನಮ್ಮ ದೇಶದಲ್ಲಿ ಎಷ್ಟು ಜನ ನಾವು ಪಾಲನೆ ಮಾಡ್ತಾ ಇದ್ದೀವಿ? ಕೊನೆಗೂ ಜಗತ್ತು ಥಿಯರಿಗಳ ಆಧಾರದಲ್ಲಿ ನಂಬಲ್ಲ. ಜಗತ್ತು ಗಮನಿಸಿ ನೋಡಿ ಜೀವನ ಹೇಗಿದೆ ಅನ್ನೋದಾದ್ರ ಮೇಲೆ ನಾವು ಹೇಳೋದಕ್ಕೆ ಬೆಲೆ ಬರುತ್ತೆ. ಹಾಗೆ ಸಂಘದ ಪ್ರಯತ್ನ 100 ವರ್ಷ ಆದ್ಮೇಲೂ ಇನ್ನೂ ಕೆಲಸ ಮುಗಿದಿಲ್ಲ ಅನ್ನೋ ತವಕ, ತುಡಿತ ನಮ್ಮಲ್ಲಿ ಯಾಕಿದೆ ಅಂದ್ರೆ, ಸಮಾಜ ಜೀವನದಲ್ಲಿ ಯಾವ ಪ್ರಮಾಣದಲ್ಲಿ ಬದಲಾವಣೆ ಆಗಬೇಕೋ ಆ ಪ್ರಮಾಣದಲ್ಲಿ ಆಗಿಲ್ಲ. ರಾಜಕೀಯ ಬದಲಾವಣೆಯೇ ಸಾಮಾಜಿಕ ಬದಲಾವಣೆ ಅಲ್ಲ. ರಾಜಕೀಯ ಬದಲಾವಣೆ ವ್ಯವಸ್ಥಾ ಪರಿವರ್ತನೆ ಅಷ್ಟೇ. ಅದಕ್ಕೆ ಪೂರ್ವ ಷರತ್ತು ಸಾಮಾಜಿಕ ಬದಲಾವಣೆ. ಅದರಲ್ಲಿ ಸಂಘ ಮಾತ್ರ ಮಾಡುತ್ತೆ ಅನ್ನುವ ಅಹಂಕಾರವು ಸಂಘಕ್ಕಿಲ್ಲ. ಅದಕ್ಕೆ ನಾವು ಮತ್ತೆ ಮತ್ತೆ ಹೇಳೋದು, ಸಮಾಜದಲ್ಲಿರುವ ಸಜ್ಜನ ಶಕ್ತಿ ಅಂದ್ರೆ ಲೈಕ್ ಮೈಂಡೆಡ್ ಫೆಲೋ ಟ್ರಾವೆಲರ್ಸ್, ದೇಶ ಸಮಾಜದ ಬಗ್ಗೆ ಅಷ್ಟೇ ತೀವ್ರವಾದ ಕಳಕಳಿ ಅವರು ಸಂಘದಲ್ಲಿ ಇಲ್ಲದೆ ಇರ್ಬೋದು. ಸಂಘದಲ್ಲಿ ಯಾವತ್ತು ಬರಬೇಕಾಗೂ ಇಲ್ಲ. ಅವರ ಒಂದು ದೊಡ್ಡ ಕಡೆಗೆ ಸಮಾಜದಲ್ಲಿರ್ತಕ್ಕಂಥ ಉತ್ಸುಕ ಶಕ್ತಿ, ಯಾವುದನ್ನ ಜೆನ್ಜಿ ಅಂತ ಕರೀತಾರೆ ಇವತ್ತು, ಅಂದರೆ ಗೂಗಲ್ ಬಂದ ಮೇಲೆ ಹುಟ್ಟಿರುವಂಥವ್ರು, ಅವರಲ್ಲಿರುವಂಥ ಕ್ರಿಯೇಟಿವಿಟಿ, ಅವರಲ್ಲಿರ್ತಕ್ಕಂಥ ಪ್ರತಿಭೆ, ಅವರಲ್ಲಿರ್ತಕ್ಕಂಥ ಸೃಷ್ಟಿಶೀಲತೆ, ಸೃಜನಶೀಲತೆ, ಇದರ ಉಪಯೋಗ, ಅದರ ಮೂಲಕ ಸಮಾಜದಲ್ಲಿ ಜೀವನ, ಬದುಕು, ನಮ್ಮ ದೊಡ್ಡ ದೊಡ್ಡ ಸಿದ್ಧಾಂತಗಳು ಏನಿದೆ ಅದಕ್ಕೆ ಸರಿ ಹೋಗುವಂತೆ ಆಗಬೇಕು. ಹಾಗೆ ಸಂಘ ಮಾತ್ರ ಅಲ್ಲ, ಸಾಮಾಜಿಕ ಶಕ್ತಿ ಅಂದರೆ ಸಜ್ಜನ ಶಕ್ತಿ, ಉತ್ಸುಕ ಶಕ್ತಿ, ಇದೆಲ್ಲದರ ಒಂದು ಪರಿಣಾಮವಾಗಿ ನಮ್ಮ ಸಮಾಜ ಜೀವನ, ನಾವು ಜಗತ್ತಿಗೆ ಕೊಡ್ತಾ ಇರತಕ್ಕಂಥ ಸಂದೇಶವನ್ನ ಖಾತ್ರಿಪಡಿಸುವಂತೆ, ಖಚಿತಪಡಿಸುವಂತೆ ಇದ್ರೆ ಅದು ಜಗತ್ತಿನಲ್ಲಿ ನಮಗೆ ಬೆಲೆ ತಂದು ಕೊಡುತ್ತೆ. ಸಂಘದ ಈ ಮುಂದಿನ ಹಲವು ವರ್ಷಗಳ ಪ್ರಯತ್ನ ಈ ಸಾಮಾಜಿಕ ಬದಲಾವಣೆ, ಸಾಮಾಜಿಕ ಪರಿವರ್ತನೆಯಲ್ಲಿರುತ್ತೆ. ಇಲ್ಲಿ ಇವತ್ತು ಬಂದಿರತಕ್ಕಂಥ ನಾವೆಲ್ಲರೂ ಕೂಡ ಅನೇಕರಿಗಾಗಲೇ ತೊಡಗಿರ್ಬೋದು. ನಮ್ಮ ಅನೇಕ ಸ್ನೇಹಿತರು, ನಮ್ಮ ಕುಟುಂಬ, ಹಿತೈಷಿಗಳು, ಇವರನ್ನು ಈ ದೃಷ್ಟಿಯಿಂದ ಅವರು RSS ಆಗಬೇಕಾಗಿಲ್ಲ, ಆದರೆ ಮೌಲ್ಯಗಳ ಸಂರಕ್ಷಣೆ, ಸಮಾಜ ಜೀವನದಲ್ಲಿ ಆಗಬೇಕಾದ ಬದಲಾವಣೆ, ಸಮಾಜದಲ್ಲಿ ಅಗತ್ಯ ಇರುವಂತವರಿಗೆ ಸೇವೆ, ಆ ಮೂಲಕ ನಮ್ದೊಂದು ಸುದೃಢವಾದಂಥ, ಮೌಲ್ಯಯುತವಾದಂಥ, ಶಕ್ತಿಯುತವಾದಂಥ ಹಿಂದೂ ಸಮಾಜದ, ಮಾತೃ ಸಮಾಜದ ನಿರ್ಮಾಣದಲ್ಲಿ ನಾವೆಲ್ಲರೂ ಕೊಡುಗೆ ಕೊಡಬಹುದು. ಆ ಹಿನ್ನೆಲೆಯಲ್ಲಿ ಸಂಘದ 100 ವರ್ಷವನ್ನು ನಾವೆಲ್ಲರೂ ನೋಡಬೇಕು. ಆಗ ಜಗತ್ತಿಗೆ ನಾವು ಕೊಡುವಂತ ಯಾವ್ದನ್ನ ಗ್ಲೋಬಲ್ ಪ್ರಾಸ್ಪೆಕ್ಟಿವ್ ಅಂತಿದ್ದಾರೆ, ಜಗತ್ತಿನ ದೃಷ್ಟಿಯಿಂದ ಆಗ ನಾವು ಕೊಡುವಂತ ಸಂದೇಶಕ್ಕೆ ಬೆಲೆ ಬರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.